ಅನೇಕ ಮನೆಗಳಲ್ಲಿ ಹೋಗಿ ಕೃಷ್ಣ ಪರಮಾತ್ಮ ತಾನು ಹಾಲು ಮೊಸರು ಬೆಣ್ಣೆಯನ್ನು ಸ್ವೀಕಾರ ಮಾಡಿ ಮಾಡಿ ಬರ್ತಾ ಇದ್ದಾನೆ. ಒಬ್ಬ ಹೆಣ್ಣು ಮಗಳು ಆಶ್ಚರ್ಯದಿಂದ ಯಶೋದೆಯನ್ನು ಕೇಳ್ತಾ ಇದ್ದಾಳೆ, ಏನಮ್ಮ ಎಲ್ಲರ ಮನೆಗೆ ಹೋಗಿ ನಿನ್ನ ಮಗನಾದ ಕೃಷ್ಣ ಇಷ್ಟು ಹಾಲು ಮೊಸರು ಬೆಣ್ಣೆಯನ್ನು ತಿಂದು ಬರ್ತಾನಲ್ಲ, ಅದೇನು ಹೊಟ್ಟೆನ? ಏನದು? ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ ಅದು. ಅವನ ಹೊಟ್ಟೆಯಲ್ಲಿ ಏನಾದರೂ ಭೂತಗಳಿದೆಯಾ ಅಂತ ಕೇಳ್ತಾಳೆ. ಎಲ್ಲ ಭೂತಗಳಿಗೆ ಆವಾಸ ಸ್ಥಾನವೇ ಭಗವಂತ. ಇಡೀ ಚೇತನಾತ್ಮಕವಾದ ಸಮಸ್ತ ಪ್ರಪಂಚ ಈ ಭಗವಂತನನ್ನೇ ಆಶ್ರಯ ಮಾಡಿಕೊಂಡಿದೆ. 14 ಲೋಕವನ್ನು ತನ್ನ ಉದರದ ಒಳಗೆ ಇಂಬಿಟ್ಟು ಆ ಎಲ್ಲ ಜೀವಚೇತನ ಪ್ರಪಂಚಕ್ಕೂ ಕೂಡ ಅವರವರಿಗೆ ಆಹಾರವನ್ನು ಕೊಡುವ ಸ್ವಾಮಿ. ಅವನ ಹೊಟ್ಟೆಯಲ್ಲೇ ಎಲ್ಲ ಭೂತಗಳು ಇರ್ತಕ್ಕಂಥದ್ದು. ಹೀಗಾಗಿ ವೇದದಲ್ಲಿ ವೇದಾಂತದಲ್ಲಿ ವರ್ಣಿತವಾದ ಭಗವಂತನ ಮಹಿಮೆ ದ್ಯೋತಕವಾದ ಈ ಮಾತನ್ನು ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ. ಭಗವಂತನಲ್ಲಿ ಆ ಬಗೆಯ ವ್ಯಾಪಾರವನ್ನು ಕಂಡು ಅವಳು ಆ ರೀತಿಯಿಂದ ಭಗವಂತನ ಗುಣೋತ್ಕರ್ಷವನ್ನು ಉಪಾಸನೆಯನ್ನು ಮಾಡ್ತಾ ಇದ್ದಾಳೆ. ಆಮೇಲೆ ಹಿಂದೆ ನಿಂತ ಒಬ್ಬ ಹೆಣ್ಣು ಮಗಳು ದಾರಿ ಬಿಡಿಸ್ಕೊಂಡು ಮುಂದೆ ಬಂದ್ಲು. ಅವಳು ಹೇಳ್ತಾಳೆ, ನಿಮ್ದೆಲ್ಲ ಮುಗೀತು, ನಮ್ಮನೇದು ಒಂದು ವಿಚಿತ್ರ ಕಥೆ ಅಂದ್ಲು. ನಮ್ಮನೇಲಿ ಹಾಲು ಮೊಸರು ಬೆಣ್ಣೆ ಏನೂ ಹಾಳಾಗಲ್ಲ, ಎಲ್ಲ ಇದ್ದದ್ದಿದ್ದಾಗಿರುತ್ತೆ. ಯಶೋದೆಗೆ ಸ್ವಲ್ಪ ಆನಂದ ಆಯಿತು. ಅಂತೂ ನೀನೊಬ್ಬಳೇ ಹಾಲು ಮೊಸರು ಬೆಣ್ಣೆ ತಿಂದಿಲ್ಲ ಕೃಷ್ಣ ಅಂದದ್ದು ಏನೂ ಇಲ್ಲ ಅಂದಮೇಲೆ ಇವ್ರ ಜೊತೆ ನೀ ಯಾಕೆ ಬಂದೆ, ನಿಂದೇನು ಕಂಪ್ಲೇಂಟು? ಅವಳಂದ್ಲು, ನನ್ನ ಮನೆ ಕಂಪ್ಲೇಂಟೇ ವಿಚಿತ್ರ ಅಂದ್ಲು. ಏನು? ನ ಮುಂಚ ವತ್ಸಾತ್ ಸ್ವಮಿಹೇತ್ಯ ಬದ್ಧಾನಿ ತೀರಿತೆ ಪುಣ್ಯಪದೇ ಯಶೋದೆ ಸ್ಮಿತೋಲ್ಲಸದ್ವಕ್ತ ಮುದತ್ಸುತಸ್ತೆ ಸ್ವಭಾವ ಇತ್ಯುತ್ತರ ಮುತ್ತರಜ್ಞ. ನಮ್ಮ ಮನೇಲಿ ಏನು ಮಾಡ್ತಾನೆ ಕೃಷ್ಣ ಅಂದರೆ, ನಾವು ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಹಾಲು ಕರೆಯೋದು ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅಥವಾ 5, 6 ಸೂರ್ಯ ಅಸ್ತಮಾನಕ್ಕೆ ಮುಂಚೆ ಗೋವುಗಳು ಬಂದಾಗ ಹಟ್ಟಿಯಲ್ಲಿ ಕಟ್ಟಿ ಮೇವು ಹಾಕಿ ನೀರು ಕುಡಿಸಿ ಹಾಲು ಕರೆಯೋದು ನಮ್ಮ ಸಂಪ್ರದಾಯ. ನಾವು ಹಾಲು ಕರಿಬೇಕು ಅಂತ ಹಸು ಹತ್ರ ಹೋದರೆ 20, 30, 40, 50 ಲೀಟ್ರ್ ಕೊಡೋ ಹಾಲು ಹಸುಗಳು ಕೂಡ 1 ಡ್ರಾಪ್ ಹಾಲು ಕೊಡಲ್ಲ. ಹಾಲು ಕೊಟ್ರಲ್ವ ಇಟ್ರಲ್ವ ಇವನು ಕುಡಿಯೋದು, ಕೊಡೋದೇ ಇಲ್ಲ. ಏನು ಮಾಡ್ತಾನಮ್ಮ, ಹಸು ಒಳಗೆ ಕೂತು ಕುಡಿದ್ಬಿಟ್ನ ಕೃಷ್ಣ? ಇಲ್ಲ, ಮತ್ತೇನು ಮಾಡ್ತಾನೆ? ಏನು ಮಾಡ್ತಾನೆ ಗೊತ್ತಾ? ನಾವು ಹಾಲು ಕರಿಯೋಕ್ಕೆ ಮುಂಚೆನೇ ಅದು ಯಾವ ಸಮಯದಲ್ಲಿ ಬರ್ತಾನೋ ಗೊತ್ತಿಲ್ಲ, ಕಟ್ಟಿದ ಕರುಗಳ ಗಂಟನ್ನು ಬಿಚ್ಚಿ ಹೋಗೇ ಬಿಡ್ತಾನೆ. ಅವೆಲ್ಲ ಕ್ಷಣಾರ್ಧಕ್ಕೆ ಬಂದು ಆ ಕರುಗಳು ಎಲ್ಲ ಹಾಲನ್ನು ಕುಡಿದು ಬಿಡುತ್ತೆ. ನಮಗೊಂಚೂರು ಹಾಲಿಲ್ದಾಗ ಮಾಡ್ತಾನೆ. ಕೃಷ್ಣನ್ನ ಕೈ ಹಿಡಿದು, ಯಾಕೋ ಕೃಷ್ಣ ಹೀಗೆ ಮಾಡ್ತೀಯಾ ಅಂದರೆ ನಕ್ಬಿಟ್ಟು ಹೊರಟೋಗ್ತಾನಮ್ಮ. ಯಾಕೆ ನಿನ್ನ ಮಗ ಕಟ್ಟಿದ ಕರುಗಳ ಗಂಟನ್ನು ಬಿಚ್ತಾನೆ ಹೇಳು? ಒಂದು. ಎರಡನೇದಾಗಿ, ಗಂಟು ಹಾಕಿರೋ ನಮಗೇನೆ ಸಾವಿರ ಕರುಗಳ ಗಂಟನ್ನು ಬಿಚ್ಚಬೇಕಾದ್ರೆ ಗಂಟುಗಟ್ಟಲೆ ಹಿಡಿಸತ್ತೆ. ನಿನ್ನ ಮಗ ಒಂದು ಕ್ಷಣದಲ್ಲಿ ಎಲ್ಲ ಕರುಗಳ ಗಂಟನ್ನು ಬಿಚ್ತಾನಲ್ಲ, ಇದೇನು ಮ್ಯಾಜಿಕ್ಕು? ಅದು ಹೇಗೆ ಬಿಚ್ತಾನವನು? ಒಂದು, ಯಾಕೆ ಬಿಚ್ತಾನೆ? ಇನ್ನೊಂದು, ಹೇಗೆ ಬಿಚ್ತಾನೆ ಅಂತ ಕೇಳಿದಾಗ ಅವಳಿಗೆ ಅಯ್ಯೋ ಅನ್ನಿಸ್ತು. ಪಾಪ, ಇವಳು ತುಂಬ ದೊಡ್ಡ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇದಕ್ಕಾದರೂ ನಾನು ಉತ್ತರವನ್ನು ಹುಡುಕಬೇಕು ಅಂತ ಕೃಷ್ಣ ಅಂತ ಕೂಗಿದ್ಲು. ಇವಳು ಸ್ವಲ್ಪ ಜೋರು ಶಬ್ದ ಮಾಡಿದ್ರೆ ಸಾಕು, ಕೃಷ್ಣ ಮುಂದೆನೇ ನಿಂತು ಬಿಡ್ತಾನೆ. ನಮ್ಮ ಮನೇಲಿ ನಾವು ಎಷ್ಟು ಕೂಗಿದ್ರೂ ಮಕ್ಕಳು ಬರಲ್ಲ, ಆದರೆ ಅಮ್ಮ ಒಂದು ಕೂಗಿದ ತಕ್ಷಣ ಬರಬೇಕು. ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾ, ನಾನು ಯಾಕೆ ತಾಯಿಯಾದ ಯಶೋದೆ ಕೈಯಲ್ಲಿ ಆಗಾಗ ಸಿಕ್ಕಿ ಹಾಕ್ಕೊಳ್ತೇನೆ ಅಂದರೆ, ಎಷ್ಟು ದೊಡ್ಡ ವ್ಯಕ್ತಿ ಆದರೂ, ಎಷ್ಟು ಪ್ರಭಾವಿ ವ್ಯಕ್ತಿ ಆದರೂ, ಎಷ್ಟು ಶ್ರೀಮಂತನಾದರೂ ಕೂಡ ಆ ಮಗನಾದವ ತಾಯಿಯ ಹಿಡಿತದಲ್ಲಿ, ತಾಯಿಯ ವಶದಲ್ಲಿರಬೇಕು, ತಾಯಿಗೆ ಅನುವರ್ತನಾಗಿರ್ಬೇಕು,
ತಂದೆ ತಾಯಿಗಳಿಗೆ ವಿಧೇಯನಾಗಿರಬೇಕು ಅಂತ ತೋರಿಸ್ಲಿಕ್ಕೆ ಲಕ್ಷ್ಮೀಪತಿಯಾದ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಇಂತಹ ಭಗವಂತ ತಾಯಿಯಾದ ಯಶೋದೆಯ ವಶದಲ್ಲಿ ಇರುವಂತೆ ನಟನೆ ಮಾಡ್ತಾ ಇದ್ದಾನೆ. ಅವರಮ್ಮ ಕೃಷ್ಣ ಅಂತ ಕೂಗಿದ ತಕ್ಷಣ ಅಮ್ಮ ಅಂತ ಬಂದ್ಬಿಟ್ಟ. ಅವಳಂದ್ಲು, ಕೃಷ್ಣ ಇದಕ್ಕೆ ಉತ್ತರ ಹೇಳಪ್ಪ, ಯಾಕೆ ಹಾಗೆ ಮಾಡ್ತೀಯ ನೀನು? ಎಲ್ಲ ಕರುಗಳ ಗಂಟನ್ನೇ ಯಾಕೆ ಬಿಡ್ತೀಯ, ಬಿಚ್ಚಿಬಿಡ್ತೀಯ? ಕೃಷ್ಣ ಅಂದ, ನನ್ನ ಸ್ವಭಾವ ಏನು ಮಾಡಲಿ ಇಂದ. ಈ ಸ್ವಭಾವವನ್ನು ಯಾರಿಗೂ ಇದು ಹುಟ್ಟುಗುಣ ಅಂತಾರೆ ನೋಡಿ, ಅದಕ್ಕೆ ಸ್ವಭಾವ ಅಂತ ಕರೀತಾರೆ. ಈ ಹುಟ್ಟುಗುಣ ಹುಟ್ಟಿನ ಒಟ್ಟಿಗೆ ಬರುವ ಗುಣ, ಹುಟ್ಟಿದ ಮೇಲೆ ಕಲಿಯುವ ಗುಣ ಅಲ್ಲ ಅದು. ಹುಟ್ಟಿನ ಒಟ್ಟಿಗೆ ಬರುವ ಗುಣ ಸುಟ್ಟರೂ ಹೋಗಲ್ಲ ಅದು. ಭಗವಂತನ ಸುಡ್ಲಿಕ್ಕೂ ಬರಲ್ಲ. ಅವನಲ್ಲಿರುವ ಎಲ್ಲ ಗುಣಗಳು ಅವನೇ, ಅವನಿಂದ ಗುಣಗಳು ಭಿನ್ನ ಇಲ್ಲ. ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಭಗವಂತನ ಗುಣಕ್ಕಾಗಲಿ, ಭಗವಂತನ ರೂಪಕ್ಕಾಗಲಿ, ಭಗವಂತನ ಕ್ರಿಯೆಗಳಿಗಾಗಲಿ ಅವನಲ್ಲಿ ಯಾವುದೇ ವಿಧವಾದ ವೈರುಧ್ಯ, ವ್ಯತ್ಯಾಸ, ಭಿನ್ನತೆ ಇಲ್ಲ. ಅವನ ಗುಣ, ಅವನ ರೂಪ, ಅವನ ಕ್ರಿಯೆ ಅವನಿಗಿಂತಲೂ ಅಭಿನ್ನವಾದದ್ದು. ಹೀಗಾಗಿ ಭಗವಂತನೇ ಭಗವಂತನ ಗುಣ, ಭಗವಂತನ ಗುಣವೇ ಭಗವಂತ. ಹೀಗಾಗಿ ಅವನ ಗುಣ ಏನವನ ಸ್ವಭಾವ? ಕೃಷ್ಣ ಅಂತಾನೆ, ಸ್ವಭಾವ ಇತ್ಯುತ್ತರ ಮುತ್ತರಜ್ಞಃ. ಅಮ್ಮ ಕೇಳಿದ ಪ್ರಶ್ನೆಗೆ ಉತ್ತರ ರೂಪವಾಗಿ ಕೃಷ್ಣ ಕೊಟ್ಟ ಉತ್ತರ, ಅಮ್ಮ ಅದು ನನ್ನ ಸ್ವಭಾವ ಅಂದ. ಏನೇನು ಸ್ವಭಾವ? ಕೃಷ್ಣ ಅಂತಾನೆ, ಯಾರಾದರೂ ಗಂಟು ಹಾಕ್ಕೊಂಡ್ಬಿಟ್ಟಿದ್ರೆ ಅವರು ನನ್ನ ಕೂಗಿದ್ರೆ ಸಾಕು, ಅವ್ರು ಇನ್ನೇನು ಮಾಡೋದು ಬೇಡ. ಕೃಷ್ಣ ನನ್ನ ಗಂಟು ಬಿಡಿಸು ಅಂತ ಕೂಗಿಬಿಟ್ರೆ ಸಾಕು, ನಾ ಹೋಗಿ ಅವ್ರ ಗಂಟು ಬಿಚ್ಚಿಬಿಡ್ತೇನೆ. ಏನು ಗಂಟು? ಯಾರು ಕೂಗಿದ್ರು? ನೀವು ಬಿಚ್ಚಿದ ಕರುದು, ಅದರ ಗಂಟು ಯಾಕೆ ಬಿಚ್ಚಿದೆ? ಅದೇನು ನಿನ್ನ ಕೂಗ್ತಾ? ಕೃಷ್ಣ ಅಂದ, ಈ ಮನುಷ್ಯರಾದರೂ ನನ್ನನ್ನು ಸಂಕಟ ಬಂದಾಗ ಮಾತ್ರ ಕೂಗ್ತಾರೆ, ಅವರಿಗೆ ಬೇಕಾದಾಗ ಮಾತ್ರ ಕೂಗ್ತಾರೆ, ಯಾವಾಗಲೂ ಕೂಗಲ್ಲ. ನಿಜವಾಗಿಯೂ ಯಾವಾಗಲೂ ದೇವರನ್ನೇ ಕೂಗಬೇಕು. ಸಂತತಂ ಚಿಂತೆಯೇನಂತಂ, ಹರಿಭಜನೆ ಮಾಡೋ ನಿರಂತರ. ನಾವು ನಿರಂತರ ಮಾಡೋದೇ ಇಲ್ಲ. ಭಗವಂತನನ್ನು ನಿರಂತರವಾಗಿ ಕರೆಯುವಂಥದ್ದು ಹಸು. ಯಶೋದೆಗೆ ಆಶ್ಚರ್ಯ, ಹಸು ನಿನ್ನ ಕರೆಯತ್ತೇನೆಯ? ನಿನ್ಯಾವಾಗ ಕರೀತೋ ಹಸು? ಅಮ್ಮ ನೋಡು, ಹಸು ಯಾವಾಗಲೂ ಏನಂತ ಕೂಗುತ್ತೆ ಹೇಳು? ಅದು ಅಂಬಾ ಅಂತಲೇ ಕರೆಯತ್ತೆ. ಅದು ಕರ್ನಾಟಕದ ಹಸು ಇರ್ಬೋದು, ತಮಿಳ್ನಾಡು ಹಸು ಇರ್ಬೋದು, ಜಪಾನ್ದ ಹಸು ಇರ್ಬೋದು, ಚೀನಾ ಹಸು ಇರ್ಬೋದು. ಅದು ಲ್ಯಾಂಗ್ವೇಜ್ ಮಾತ್ರ ಒಂದೇ. ಅದೇನೆಂದರೆ ವಿಶ್ವ ಭಾಷೆ ಸಂಸ್ಕೃತ. ಬರೀ ರಾಷ್ಟ್ರೀಯ ಭಾಷೆ ಅಲ್ಲ, ಅದು ಯಾವುದೋ ಒಂದು ದೇಶದ ಭಾಷೆ ಅಲ್ಲ, ಇಡೀ ಮನುಕುಲ ಅಲ್ಲ, ಇಡೀ ಚೇತನ ಪ್ರಪಂಚ ತನ್ನ ಉಚ್ಚಾರದಲ್ಲಿ ಬರುವ ಪ್ರತಿ ಶಬ್ದ ಅದು ವಿಶ್ವ ಭಾಷೆ. ವಿಶ್ವನಾಮಕ ಪರಮಾತ್ಮನ ಉಪಾಸನೆಗೆ ಯೋಗ್ಯವಾದ ಭಾಷೆ. ಹೀಗಾಗಿ ಪ್ರತಿ ಧ್ವನಿ, ಪ್ರತಿ ಶಬ್ದ, ಪ್ರತಿ ಮಾತು, ಪ್ರತಿ ವರ್ಣ ಅವನನ್ನೇ ವರ್ಣನೆ ಮಾಡುತ್ತೆ. ಹೀಗಾಗಿ ನೋಡಿ, ಹಸು ಅದು 1 ವಯಸ್ಸಲ್ಲಿ ಏನು ಕೂಗುತ್ತೋ 2 ವಯಸ್ಸಲ್ಲೂ ಅದೇ, ಸಾಯೋ ಕಾಲದಲ್ಲಿ ಏನು ಕೂಗುತ್ತೋ ಅದೇ, ಯಾವಾಗಲೂ ಅದೇ. ಫಾರಿನ್ ಹಸು ಅಂಥೇಳಿ ಅದು ಮಮ್ಮಿ ಅಂತ ಕೂಗಲ್ಲ, ಅದೇನಿದ್ರು ಇಂಡಿಯನ್ ಜನಾನೇ, ಅದು ಕರ್ನಾಟಕದವರೇ, ಅದ್ರ ವಿಶೇಷವಾಗಿ ಬ್ರಾಹ್ಮಣರೇ. ಕೆಟ್ಟದಾಗಿ ಕೂಗೋದು ಅಂದ್ರೆ ನಾವೇ. ನಿಮಗೆಲ್ಲ ಗೊತ್ತಿರಬೇಕು, ಗೊತ್ತಿರುತ್ತೆ, ಆದರೂ ಅದೇನೋ ಬಂದ್ಬಿಟ್ಟಿದೆ. ಮಮ್ಮೀಸ್ ಅಂದರೆ ಡೆಡ್ ಬಾಡಿ ಮುಚ್ಚಿರೋ ಪೆಟ್ಟಿಗೆ ಅದು. ಅದನ್ನು ಯಾಕೆ ಯಾರು ಹೇಳ್ಕೊಟ್ರೋ ಏನು ಕಥೆಯೋ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಅಮ್ಮ ಅನ್ನುವ ಶಬ್ದವೇ ಅಂಬ. ಹಸು ನೋಡಿ, ಅದು ಎಲ್ಲಿ ಹಸು ಇದ್ದರೂ ಕೂಡ ಕೂಗೋದು ಒಂದೇ ಒಂದು ವರ್ಡ್, ಅದು ಅಂಬಾ ಅನ್ನತ್ತೆ. ಕೃಷ್ಣ ಅಂದ, ನಾನು ಕರೆದು ಬಿಟ್ಟರೆ ನಾ ಹೊರಟೋಗ್ಬಿಡ್ತೀನಿ ಅಂತ. ಅದು ಕರೆದೋರ ಹತ್ರ ಎಲ್ಲ ಹೋಗೋಲ್ಲ, ನಿಷ್ಕಲ್ಮಶ ಭಾವನೆಯಿಂದ ಕರಿಬೇಕು, ನಿಷ್ಕಾಮನೆಯಿಂದ ಕರಿಬೇಕು, ನಿರ್ವ್ಯಾಜವಾಗಿ ಕರಿಬೇಕು, ನಿಶ್ಚಲವಾಗಿ ಕರಿಬೇಕು. ನಿಷ್ಕಾಮನೆಯಿಂದ, ನಿರ್ವ್ಯಾಜವಾಗಿ, ನಿಶ್ಚಲವಾಗಿ ಯಾರು ಭಗವಂತನನ್ನು ಕರೀತಾರೆ ಅವರ ಬಳಿಗೆ ಭಗವಂತ ಬಂದುಬಿಡ್ತಾನಂತೆ. ಅಲ್ಲ, ಈ ಕರು ನಿನ್ನೆಲ್ಲಿ ಕರೀತು? ಅದು ಕರೆದದ್ದು ಅದರ ಅಮ್ಮನನ್ನ. ಅದು ಕೃಷ್ಣ ಅಂತಾನೆ, ಅದು ಅಮ್ಮನ ಕರಿಬೇಕು ಅಂತೇನು ಕರೆದದ್ದಲ್ಲ. ಅಂಬ ಅಂದ್ರೆ ಏನು ಗೊತ್ತಾ? ಅಮ್ಮ ಅಂತ ಅರ್ಥ. ಆ ಅಂದರೆ ನನ್ನ ಹೆಸರೇ ಎಂದ. ಅಕ್ಷರಾಣಂ ಅಕಾರೋಸ್ಮಿ ಐತಿ ಬ್ರಹ್ಮ. ಆ ಅಂದರೆ ನನ್ನ ಹೆಸರೇ ಅದು.
ಅಕ್ಷರಗಳಲ್ಲಿ ಮೊದಲ ವರ್ಣದಲ್ಲಿ ನಾನಿದ್ದೇನೆ ಅಂತ ಭಗವಂತ ಅಂತಾನೆ. ನೀವು ಯಾವುದೇ ಅಕ್ಷರ ಹೇಳಬೇಕಾದ್ರೂ ಅವ್ಯಾವು ಸ್ವತಂತ್ರ ಅಲ್ಲ. ಆ ಎಲ್ಲ ಅಸ್ವತಂತ್ರ ಅಕ್ಷರಗಳ ಒಟ್ಟಿಗೆ ನಾನಿದ್ರೆ ಅದು ಪೂರ್ಣ, ಇಲ್ಲದೇ ಅವೆಲ್ಲ ಅಪೂರ್ಣ. ಪೂರ್ಣನಾದವ ನಾನು, ನನ್ನ ಹೆಸರು ಆ, ನೀವು ಕ ಅಂತ ಕರಿಬೇಕಾದ್ರೆ ಕ ಮತ್ತು ಆ ಕ, ಪ ಮತ್ತು ಆ ಪ, ಯಾವುದೇ ಒಂದು ಅಕ್ಷರ ಅದು ಪೂರ್ಣ ಆಗ್ಬೇಕಾದ್ರೆ ಅದರ ಒಟ್ಟಿಗೆ ಆ ಇರಬೇಕು. ಹೀಗಾಗಿ ನಾನು ಆ ಅಂದರೆ ನಾನೇ ಅಲ್ಲ. ಮಾರ ಮಂಗಲ ದೇವತಾ. ಅಂದರೆ ಲಕ್ಷ್ಮಿ, ಅಮ್ಮ ಅಂದ್ರೇನು ಲಕ್ಷ್ಮೀನಾರಾಯಣ ಅಂತ. ಅದು ಯಾವಾಗಲೂ ಬಾಯಿ ಬಿಟ್ಟರೆ ಏನನ್ನತ್ತೆ, ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂತಲೇ ಕೂಗುತ್ತೆ. ಅದ್ರ ಮಡಿ ಬಾಯಿ, ಅದು ಯಾರಿಗೂ ಚಾಡಿ ಹೇಳಲ್ಲ. ನಮ್ಮದು ಬರೀ ಮೈಲಿಗೆ ಬಾಯಿ. ಅವ್ರಿವ್ರ ಮನೆ ಕತೆ ಮಾತಾಡಿ ದಾಸರು ಹೇಳ್ತಾರೆ, ಆವರೋಗವೋ ಎನಗೆ ದೇವಧನ್ವಂತ್ರಿ. ನನಗೆ ದೇವರ ಪ್ರಸಾದ ಅಂದರೆ ಈ ನಾಲಿಗೆಗೆ ರುಚಿಸಲ್ಲ. ನೋಡಿ, ನಾಲಿಗೆನ ನಾವು ಮೊದಲು ರಿಪೇರಿ ಮಾಡ್ಕೊಳ್ಬೇಕು. ನಾಲಿಗೆಗೆ ದೇವರ ಪ್ರಸಾದ ಮಾತ್ರ ರುಚಿ ಆಗಬೇಕು. ದೇವರಿಗೆ ಅಲ್ಲದ್ದನ್ನು ತಿಂದೇ ಇದ್ದರೆ, ಹಾಗೆ ನಾವು ಈ ನಾಲಿಗೆಯನ್ನು ನಮ್ಮ ಜೀವನದ ಒಳಗೆ ಹತೋಟಿಗೆ ತಂದ್ಕೊಂಡ್ರಿ ಅಂತಾದರೆ, ನಾಲಿಗೆಗೆ ನೈವೇದ್ಯ ಮಾತ್ರ ಅರ್ಚಿಸಿದ್ರೆ, ನಾಲಿಗೆ ಒಳಗೆ ಭಗವಂತನಿಗೆ ಅರ್ಪಿತವಾದ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ರೆ, ಅದು ಉದರದಲ್ಲಿ ಹೋದಾಗ ರಿವರ್ಸ್ ಬಾಯಲ್ಲಿ ಹರಿನಾಮವಾಗಿ ವಾಪಸ್ ಬರುತ್ತೆ. ನೀವು ಎಂಥದ್ದು ಒಳಗೆ ಹಾಕ್ತೀರಿ ಅಂಥದ್ದು ಹೊರಗೆ ಬರುತ್ತೆ. ಎಂಥದ್ದು ಇನ್ಪುಟ್ಟೋ ಅಂಥದ್ದೇ ಔಟ್ಪುಟ್ಟು. ನೀವು ಯಾವುದು ಒರಿಜಿನಲ್ ಇಡ್ತೀರಿ ಅದೇ ಥರದ ಜೆರಾಕ್ಸ್ ಬರುತ್ತೆ. ಸರ್ಕಲಲ್ಲಿ ಬೀದಿಲಿ ಕೂತು ನಿಂತು ಯಾರು ಕೊಟ್ಟಿದ್ದು ತಿಂದ್ರಿ ಅಂತಂಥ ಕೆಲಸಕ್ಕೆ ಬಾರದ ಮಾತುಗಳೇ ಹೊರಗೆ ಬರ್ತಿರುತ್ತೆ. ಉದರದಿ ನೈವೇದ್ಯ ಇದ್ದರೆ ವದನದಿ ನಾಮ ಬರುತ್ತೆ. ವದನದಿ ನಾಮ, ಉದರದಿ ನೈವೇದ್ಯ ಇದ್ದರೆ ಹೃದಯದಿ ರೂಪ ಬರುತ್ತೆ. ಹೃದಯದಲ್ಲಿ ರೂಪ ಬೇಕಾ, ವದನದಲ್ಲಿ ನಾಮ ಬೇಕಾ? ಹಾಗಾದರೆ ಉದರದಲ್ಲಿ ಏನಿರಬೇಕು? ನೈವೇದ್ಯವೇ ಇರಬೇಕು. ಅದಕ್ಕೆ ದಾಸರೆಲ್ಲ ವಲ್ಲರೋ ಅನರ್ಪಿತ ಒಂದೂ ಕಾಲಕ್ಕೆ. ಭಗವಂತನ ಭಕ್ತರು ಬೇಕಾದ್ದಿರಲಿ, ಅದು ದೇವರಿಗೆ ಅರ್ಪಿತ ಆದರೆ ಮಾತ್ರ ಸ್ವೀಕಾರ ಮಾಡ್ತಾರೆ, ಇಲ್ಲದೇ ಇದ್ರಿಲ್ಲ. ನಮ್ಗೆ ಜೀವನದಲ್ಲಿ ದೇವರ ಮರುವು ಯಾಕೆ ನಾವು ದೇವರ ಸ್ಮರಣೆ ಮಾಡಲ್ಲ? ದಾಸರು ಕೇಳ್ತಾರೆ, ನಿನ್ನ ನಾಲಿಗೆಯೊಳು ಕಲ್ಲು ಜಡಿದಿಹುದೆ, ಮುಳ್ಳು ಬಿಗಿದಿಹುದೆ, ನಾರಾಯಣ ಎನ್ನಬಾರದೆ. ಏನು ಬಂದಿದೆ ನಿಂಗೆ? ಯಾಕೆ ನಾರಾಯಣ ಅಂತನ್ನಲ್ಲ? ಯಾಕನ್ನಲ್ಲ ಗೊತ್ತಾ? ಯಾಕನ್ನಲ್ಲ ಅಂದರೆ, ನಾವು ತಿಂದನ್ನ ಅಂಥದ್ದು ನಮ್ಗೆ ಅನ್ನಬಾರ್ದು ಅಂತ ಏನು ದ್ವೇಷ ಇಲ್ಲ. ದೇವರಲ್ಲಿ ನಮ್ಗೆ ಯಾರಿಗೂ ದ್ವೇಷ ಇಲ್ಲ. ನಾವೇನು ಹಿರಣ್ಯಕಶಿಪು ಕಂಪ್ನಿಯವರಲ್ಲ. ನಾವೆಲ್ಲ ಪ್ರಹ್ಲಾದರಾಜರ ಹತ್ರ ಬರೋರು, ವ್ಯಾಸರಾಜರ ಹತ್ರ ಬರೋರು, ರಾಯರ ಹತ್ರ ಬರೋರು, ರಘೋತ್ತಮ ಸ್ವಾಮಿಗಳ ಹತ್ರ ಬರೋರು, ದೊಡ್ಡವ್ರ ಹತ್ರ ಬರೋರು. ಆದರೂ ಯಾಕೋ ನಮ್ಮ ಬಾಯಿಗೆ ಆ ದೇವರ ನಾಮ ಮರ್ತು ಹೋಗ್ಬಿಟ್ಟು. ತುಂಬ ಜನ ಜೀವನದ ಉದ್ದಕ್ಕೂ ಅಂದ್ಕೊಳ್ಳೋದು ಹೀಗೆ, ವಯಸ್ಸಾಯಿತು, ಕಾಲ ಆಯಿತು, ನಂಗೆ ಯಾಕೆ ಬೇಕು ಹೇಳಿ, ನಾನು ರಾಮಕೃಷ್ಣ ಅಂದ್ಕೊಂಡಿರ್ತೀನಿ ಅಂತ ಅಂತಾರೆ. ಅನ್ನಲ್ಲ, ರಾಮಕೃಷ್ಣ ಅಂತ ಮಾತ್ರ ಅನ್ನಲ್ಲ, ಯಾವಾಗಲೂ ಅಂತಿರ್ತೀವಿ. ನನಗೆ ವಯಸ್ಸಾಯಿತು, ಕಾಲ ಆಯ್ತು ಆಚಾರೆ, ನಂಗೆ ಯಾಕೆ ಬೇಕು ಮಗಳು ಅಳಿಯನ್ ಸುದ್ದಿ, ಮಗ ಸೊಸೆ ಸುದ್ದಿ, ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿ ನಾನು ರಾಮಕೃಷ್ಣ ಅಂದ್ಕೊಂಡಿರ್ತೀನಿ ಅಂತ ಅಂತಾರೆ. ಆದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಲ್ಲ. ಯಾಕೆ ಅವ್ರಿಗೆ ಬರಲ್ಲ? ಯಾಕೆ ಗೊತ್ತಾ? ಭಗವಂತನ ಮರೆವಿಗೆ ಕಾರಣವಾದದ್ದು ನಾವು ತಿಂದ ಅನ್ನ. ನಿಮಗೆಲ್ಲ ಗೊತ್ತಿರಲಿ, ಒಂದು ಕಥೆ ಎಲ್ಲ ಕೇಳಿರ್ತೀರಿ, ನೆನಪು ಮಾಡ್ಕೊಳ್ಬೇಕಷ್ಟೆ. ಅದೇನೆಂದರೆ, ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಅಭೂತಪೂರ್ವವಾದ ಪ್ರಸಂಗ. ಕೃಷ್ಣ ಪರಮಾತ್ಮ, ಇದೇ ಶ್ರೀನಿವಾಸ ಕೃಷ್ಣ ಅವನೇನು ಮಾಡ್ದ? ಕೊರವಂಜಿ ವೇಷ ಹಾಕ್ಕೊಂಡ. ಬ್ರಹ್ಮದೇವರನ್ನು ಸಪ್ತಮಾಸಾತ್ಮಕಂ ಶಿಶುಂ, 7 ತಿಂಗಳು ಮಗು ಮಾಡಿಕೊಂಡ. ಎಷ್ಟಿಂಕೃತ್ವ ಮಹೇಶ್ವರ, ರುದ್ರದೇವರನ್ನು ಕೈಗೋಲ್ ಮಾಡಿಕೊಂಡ. 500 ವರ್ಷದ ಅಜ್ಜಿ ತಾನಾದ. 7 ತಿಂಗಳ ಮಗುವನ್ನಾಗಿ ಬ್ರಹ್ಮನನ್ನು ಮಾಡಿಕೊಂಡ. ಕೈ ಕೋಲನ್ನಾಗಿ ರುದ್ರದೇವರನ್ನು ಮಾಡಿಕೊಂಡು ಕಣಿ ಹೇಳ್ತೀನಿ ಅಂತ ಹೋದ. ಧರಣಿ ದೇವಿ ಆಕಾಶರಾಜನ ಹೆಂಡತಿ ಕರೆದ್ಲು, ನಂಗೆ ಜ್ಯೋತಿಷ್ಯ ಹೇಳು ಅಂತಂದ್ಲು. ಈ ಕೊರವಂಜಿ ಹೇಳ್ತೀನಿ ಅಂತಂದ್ಲು. ಬ್ರಹ್ಮದೇವರು ಅಂತ ಶುರು ಮಾಡಿದ್ರು, ಅಳಕ್ಕೆ ಶುರು ಮಾಡಿದ್ರಂತ. ಬರೀ ಹೊತ್ತು ಅಳ್ತಾರ. ಅವ್ರು ಅಳೋದನ್ನು ಕೇಳಲಿಕ್ಕೆ ಬೇರೆಯವ್ರಿಗೆ ಬೇಜಾರು. ಆದರೆ ಮಗು ಹತ್ರ ಬೇಜಾರು ಮಾಡ್ಕೊಳ್ಳದೆ ಇರೋ ಒಂದು ಜೀವ ಅಂದರೆ ಅದು ತಾಯಿ ಮಾತ್ರ. ಆ ತಾಯಿ ಜಗತ್ತಿಗೆ ತಾಯಿ ನಾರಾಯಣ, ಅವನು ಒರಿಜಿನಲ್ ತಾಯಿ. ಹೀಗಾಗಿ ಅವನಿಗೆ ಬೇಜಾರಿಲ್ಲ, ಹತ್ಕೊಳ್ಳಿ. ಆದರೆ ಇವಳು ಜ್ಯೋತಿಷ್ಯ ಹೇಳು ಅಂದಾಗ ಭಗವಂತ ಅಂತಾನೆ,
ನೋಡಮ್ಮ, ಈ ಮಗು ಅಳ್ತಾ ಇದ್ದರೆ ನನಗೇನು ಬೇಜಾರಿಲ್ಲ, ನಾನು ಹೇಳೋದು ನಿಂಗೆ ಕೇಳಲ್ಲ. ಈ ಮಗು ಅಳೋದು ನಿಲ್ಲಿಸ್ಬೇಕಾದ್ರೆ ತಿನ್ಲಿಕ್ಕೇನಾದರೂ ಕೊಡು. ಅದಕ್ಕೆ ದೇವರು ಕೇಳ್ದ, ನೀ ಕೊಡೋದು ಕೊಡು, ನನಗೇನು ಫ್ರೆಶ್ಶೇ ಬೇಕು ಅಂತಿಲ್ಲ. ಆಹಕೃತಂ ರಾತ್ರಿಕೃತಂ ಪಕ್ವಂ ರಸ ಸಂಯುತಂ. ಅದು ಪಕ್ವವಾಗಿದ್ದರೂ ಸರಿ, ಅಪಕ್ವವಾಗಿದ್ದರೂ ಸರಿ, ಫ್ರಿಜ್ಜಲ್ಲಿಟ್ಟಿದ್ರೂ ಸರಿ, ಅದು ರಸ ಹೋಗಿಬಿಟ್ಟಿದ್ರು, ಫ್ರಿಜ್ಜಲ್ಲಿಟ್ಟಿದ್ದೆಲ್ಲ ಹಾಗೇ ಆಗುತ್ತೆ. ಎಲ್ಲ ರಸ ಹೋಗಿ ಕೆಟ್ಟ ಮುಖ ಆಗಿರುತ್ತೆ. ಅದನ್ನು ತಿಂದು ನಮ್ಮ ಮುಖಗಳು ಹಾಗೆ ಆಗಿಬಿಡುತ್ತೆ. ಫ್ರೆಶ್ ಅನ್ನೋದು ಇಲ್ಲೇ ಇಲ್ಲ ನಮ್ಮ ಜೀವನದಲ್ಲಿ ಅಲ್ವಾ? ಹಾಗಾಗಿ ದೇವ್ರಂತಾನೆ ಯಾವುದೋ ಒಂದು ಕೊಡು. ಯಾಕೆಂದರೆ ನಾವು ದೇವ್ರ ಪೂಜೆ ಮಾಡೋ ಹೂವು ಎಲ್ಲ ಅಲ್ಲೇ ಕೂತಿರುತ್ತೆ. ದೇವ್ರಂತಾನೆ ಆಯ್ತಪ್ಪ ಅದೇ ತಂದಿಡು, ಏನೋ ಒಂದು ಮಾಡ್ತೀಯಲ್ಲಪ್ಪ ಮಾಡು ಇಷ್ಟು ಅಂತಾನೆ. ಅವನು ಏನಾದ್ರು ಕೊಡು ಅಂತಾನೆ. ಕೊಡೋದನ್ನು ಮೊದಲು ಕಲಿ, ಆಮೇಲೆ ದೇವ್ರ ಮುಂದೆ ಹೇಳು, ನನ್ನ ಯೋಗ್ಯತೆ ಇಷ್ಟೇ ಸ್ವಾಮಿ, ಏನು ಮಾಡಲಿ, ಬೆಳಗ್ಗೆ ಎದ್ದು ಹೋಗಿ ಹೂ ತಂದು ತುಳಸಿ ತಂದು ಅಷ್ಟು ಮಾಡುವ ಯೋಗ್ಯತೆ ನನಗಿಲ್ಲ, ಎಲ್ಲ ಏನಿದೆಯೋ ಅದನ್ನು ಅಡ್ಜಸ್ಟ್ ಮಾಡ್ಕೊ, ಏನೋ ನೀನು ಅನುಗ್ರಹ ಮಾಡು, ಹೀಗೆ ಕೇಳಬೇಕಂತ. ದೇವರಂತಾನೆ ಮೊದಲು ಕೊಡು, ಕೊಟ್ಟ ಮೇಲೆ ಕೈ ಮುಗಿದು ಹೇಳು ನನ್ನ ಯೋಗ್ಯತೆ ಇಷ್ಟು, ನಾನು ಒಪ್ಕೊಳ್ತೀನಿ ಅಂತ. ಹೀಗಾಗಿ ಆ ಧರಣಿ ದೇವಿಯನ್ನು ದೇವರು ಕೇಳ್ದ, ನನಗೇನು ನೆನ್ನೆದಿದ್ರೂ ಪರವಾಗಿಲ್ಲ, ರಾತ್ರಿದಿದ್ರೂ ಪರವಾಗಿಲ್ಲ ಅಂದ. ಕೇಳೋರು ಹಾಗೆ ಕೇಳಬೇಕು ಅಂತ ತೋರಿಸ್ದ. ರಾಣಿ ಒಳಗೆ ಹೋಗಿ ಒಳ್ಳೆ ಬಂಗಾರದ ಬಟ್ಲಲ್ಲಿ ಒಳ್ಳೆ ಕೇಸರಿ ಪಚ್ಕರ್ಪುರ ಹಾಕಿ ಕಲ್ಸಕ್ಕರೆ ಹಾಕಿ ಹಾಲನ್ನು ಕಲಸಿ ದೇವರ ಕೈಲಿ ಕೊಟ್ಲು. ದೇವರು ಕೊರವಂಜಿ ರೂಪದ ಭಗವಂತ ಚೆನ್ನಾಗಿ ಕಲಿಸ್ತಾ ಇರುವಾಗೆ ಬ್ರಹ್ಮದೇವರು ಇನ್ನೂ ಜೋರೊಳಕ್ಕೆ ಶುರು ಮಾಡಿಬಿಟ್ರು. ಏನು ಮಾಡ್ತಾನೋ ಅವನು ಕತೆಯೋ, ಅವನು ತಿರುಪ್ತಿಲಾಡೋ ಥರ ಏನು ಮಾಡ್ತಾನೋ ಗೊತ್ತಿಲ್ಲ ಅಂತ ದೇವರನ್ನೇ ಹೀಗೆ ನೋಡ್ತಿದ್ದ. ಕಡೆಗೆ ದೇವರು ಕಲಸಿ ಸೀದಾ ಬ್ರಹ್ಮದೇವರು ಬಾಯಿಗಿಟ್ಟ. ಇಟ್ಟರೆ ಬ್ರಹ್ಮದೇವರು ಥೂ ಅಂತ ಉಗಿದ್ಬಿಟ್ರಂತೆ. ಮಾನುಷಾನ್ನಂ ನ ಭೋಕ್ತವಾನ್, ಮನುಷ್ಯರ ಅನ್ನವನ್ನು ಬ್ರಹ್ಮದೇವರು ತಿನ್ನಲಿಲ್ಲ. ಯಾಕೆ ತಿನ್ನಲಿಲ್ಲ? ಅಯ್ಯೋ ಮಡಿಯಿಂದ ಕೊಟ್ಟರು ತಿನ್ನಬಾರ್ದು. ಬ್ರಹ್ಮದೇವರಿಗೆ ಯಾರು ಚೂರು ಪಾರು ಮಡಿ ಮಾಡಿಬಿಟ್ರೆ ಅಯ್ಯೋ ಅವ್ರದ್ದು ಬ್ರಹ್ಮದೇವ್ರ ಮಡಿ ಅಂತಿರ್ತಾರೆ. ಇನ್ನು ರಿಯಲ್ ಬ್ರಹ್ಮದೇವರು ಅವ್ರದ್ದು ಇನ್ನೆಷ್ಟು ಮಡಿ? ಅವ್ರಿಗೇನು ಗೊತ್ತಾ, ಕಾರ್ಪೊರೇಷನ್ ನೀರು ಅಡುಗೆ ಬರಲ್ಲ, ಆಮೇಲಿಂದ ಬೋರ್ವೆಲ್ ನೀರು ಅಡುಗೆ ಬರಲ್ಲ, ಬಾವಿಲಿ ಮುಳುಗಿ ಎದ್ದು ಬಂದು ಅಡುಗೆ ಮಾಡಿದ್ರೂ ಬರಲ್ಲ, ಇನ್ನೇನು ಮುದ್ರೆಗೋಪಚಾರ ಹಚ್ಕೊಂಡು ಪವಮಾನ ಹೇಳ್ತಾ ಅಡುಗೆ ಮಾಡಿದ್ರೂ ಬರಲ್ಲ, ಯಾರು ಮಾಡಿದ್ರೂ ಅಡುಗೆ ಬರಲ್ಲ. ಅಲ್ಲ, ಮನುಷ್ಯರು ಮಾಡಿದ ಅಡುಗೆ ತಿನ್ನಲ್ವಂತ. ಯಾರೋ ಗುಟ್ಟ ಕೇಳಿದ್ರಂತ, ಅಲ್ರಿ ಮನುಷ್ಯರು ಮಾಡೋದೇ ತಿನ್ನಲ್ಲ ಆದಮೇಲೆ ಇನ್ಯಾರು ಮಾಡಿ ಹಾಕ್ತಾರಪ್ಪ ನಿಮಗೆ? ಮನುಷ್ಯರ ಅಡುಗೆ ತಿಂದ್ರೆ ಏನಿದೆ ನಿಮಗೆ ತೊಂದರೆ? ಬ್ರಹ್ಮದೇವರಂತಾರೆ, ಮನುಷ್ಯರು ಮಾಡಿದ ಅಡುಗೆಯಲ್ಲಿ ಒಂದು ಮಹಾದೋಷ ಇದೆಯಂತ. ಅದೇನು ಗೊತ್ತಾ? ದೇವರ ಮರೆವು. ಇವರು ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಈ ಬ್ರಹ್ಮದೇವರದು ಗುಣ ಎಂಥದ್ದು ಅಂದರೆ, ಪ್ರಳಯ ಕಾಲದಲ್ಲಿಯೂ ಇವರಿಗೆ ಭಗವಂತನ ನೆನಪು ಮಾಸಿ ಹೋಗಲ್ಲ, ಮರೆಯೋದೇ ಇಲ್ಲಂತ. ಯಾಕೆ ಮರೆಯಲ್ಲ ಅಂದರೆ, ಅವರು ಜನ್ಮದ ಆರಭ್ಯ ಎಂದು ಮಾನವರ ಅನ್ನ ತಿಂದಿಲ್ಲಂತ. ನಾವು ಮನೆ ಅನ್ನ ತಿನ್ನೋರು, ನಮಗೆ ಮಾಧವನ ನೆನಪು ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ಮನೆ ಅನ್ನ ತಿನ್ಬೇಕು. ಆದಷ್ಟು ಪರಾನ್ನ ನೇಮ. ಜೀವನದಲ್ಲಿ ದೊಡ್ಡ ನೇಮ ಏನಂದರೆ ಇಷ್ಟೇ, ಏನು ದೇವರು ಕೊಟ್ಟಿರ್ತಾನೋ ಅದನ್ನು ದೇವ್ರಿಗೆ ತೋರಿಸಿ, ಭಗವಂತ ಇದು ನೀನು ಪ್ರಸಾದ ಅಂತ ಸ್ವೀಕಾರ ಮಾಡಿ, ಅದು ಜ್ಞಾನಕ್ಕೆ, ವೈರಾಗ್ಯಕ್ಕೆ, ಭಕ್ತಿಗೆ, ಭಗವಂತನಲ್ಲಿ ಪ್ರೀತಿಗೆ ಎಲ್ಲದಕ್ಕೂ ಕಾರಣ ಆಗುತ್ತೆ. ನೀವು ಯಾರ್ಯಾರ್ದೋ ಮನೆ ಅನ್ನ ತಿನ್ನುವಾಗ ಅವರು ಹೇಗೆ ಸಂಪಾದನೆ ಮಾಡಿರ್ತಾರೋ, ಅವ್ರ ಗುಣ ಎಂಥದ್ದೋ, ಅವ್ರ ಪಾಪ ಎಂಥದ್ದೋ, ಯೋ ಯಸ್ಯ ಅನ್ನಂ ಭುಂಕ್ತೆ ಸ ಅಘಯೇವ ಭುಂಕ್ತೆ. ಯಾರ ಮನೆಯ ಅನ್ನವನ್ನು ತಿಂತಾನೆ ಅವನು ಅವನ ಮನೆಯ ಪಾಪವನ್ನೇ ತಿಂತಾನಂತೆ. ಉತ್ತಮರ ಮನೆಯಲ್ಲಿ ಹೋಗಿ ಕೇಳಬೇಕು, ಸಿಕ್ದವ್ರ ಮನೇಲಿ ತಿನ್ನಬಾರ್ದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು ಭಗವಂತನಿಗಾಗಿ. ಹೀಗಾಗಿ ಈ ಭಗವಂತ ಹೇಳ್ತಾನೆ, ನಾಲಿಗೆಯಲ್ಲಿ ನನ್ನ ನಾಮ ಬರಬೇಕಾದ್ರೆ, ಸಂತತ ಹರಿಚಿಂತನೆ ನಮ್ಮ ನಾಲಿಗೆಯಲ್ಲಿ ಬರಬೇಕಾದ್ರೆ ಅದಕ್ಕೆ ಕಾರಣವಾದದ್ದು ಭಗವಂತನಿಗೆ ಅರ್ಪಿತವಾದ ಪ್ರಸಾದ. ದೇವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು. ದೇವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಿದಾಗ ಮಾತ್ರ ಒಳ್ಳೆ ಬುದ್ಧಿ ಬರುತ್ತಂತ. ನೋಡಿ, ಹಸು ದೇವರು ಕೊಟ್ಟದ್ದನ್ನು ಮಾತ್ರ ಸ್ವೀಕಾರ ಮಾಡುತ್ತೆ. ದೇವರು ಕೊಟ್ಟದ್ದು ಯಾವುದು? ಹುಲ್ಲು. ಅದನ್ನಷ್ಟೇ ತಿನ್ನತ್ತೆ. ಆ ಹುಲ್ಲು ತಿಂದು ಈಗಾದರೂ ಏನೇನೋ ಸಿಕ್ಕಿದ್ದೆಲ್ಲ ತಿನ್ನತ್ತೆ. ಪೇಪರು, ಕವರು. ಈಗಿನ ಕಾಲದ ಹಸುಗಳು ನೀವು ಅದಕ್ಕೆ ಅನ್ನಗಿನ್ನ ಇಡೀ ತಿನ್ನಲ್ಲ. ಅವು ಕೆಟ್ಟ ಕವರು, ಸುಡುಗಾಡೆಲ್ಲ ತಿಂದು ಕೂತಿರುತ್ತೆ. ಹೀಗಾಗಿ ಆಗೆಲ್ಲ ಹಸುಗಳೆಲ್ಲ ಹೊರಗೆ ಹೊರಟ್ರೆ ಒಳ್ಳೊಳ್ಳೆ ವನಸ್ಪತಿಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ದೇವರು ಕೊಟ್ಟದ್ದನ್ನು ತಿಂದು ಒಳ್ಳೆ ಬಾಯಲ್ಲಿ ಅಂಬ ಅಂತ, ಕೃಷ್ಣ ಅಂತಾನೆ. ಅವು ನಿಷ್ಕಲ್ಮಶ ಮನಸ್ಸಿನಿಂದ, ನಿಷ್ಕಾಮನೆಯಿಂದ, ನಿರ್ವ್ಯಾಜವಾಗಿ, ನಿರಂತರವಾಗಿ ಒಂದೇ ಶಬ್ದ,
ನಿನ್ನ ಹೊರೆತು ಪೊರೆಬವರ ನಾನು ಅರಿಯೇ ಹರಿಯೇ ಅಂತ ಅದಂಬಾ ಅಂತ ಕರೆದು ಬಿಟ್ರೆ ಸಾಕಮ್ಮ, ನಾ ಎಲ್ಲಿದ್ದರೂ ಹೋಗ್ತೀನಿ, ಅದು ಗಂಟು ಬಿಚ್ಚಿಬಿಡ್ತೀನಿ ಅಂತ ಅಂದ. ಆಯ್ತಪ್ಪ, ಅದು ನಿನ್ನೆ ಕರಿಯತ್ತೆ, ಬಿಚ್ಚಿದೆ ಸರಿ. ಇನ್ನೊಂದು ಪ್ರಶ್ನೆ ಏನಂದರೆ, ಹೇಗೆ ಬಿಚ್ತೀಯೋ? ಅಷ್ಟು ಗಂಟು ಬಿಚ್ಚಬೇಕಲ್ಲಪ್ಪ, ಹೇಗೆ ಬಿಚ್ತೀಯ? ಗಂಟು ಬಿಚ್ಚೋದು ಬಹಳ ಕಷ್ಟ. ಅದು ಈ ಉಪಕ್ರಮದಲ್ಲಿ ಹೋದಾಗ ಗೊತ್ತಾಗ್ಬಿಡುತ್ತೆ ನೋಡಿ. ನಮ್ಗೆ ಅನುಭವಕ್ಕೆ ಬರೋದು ಯಾವಾಗ ಅಂದ್ರೆ ಉಪಕ್ರಮದಲ್ಲೇ. 2 ಜನವಾರ ತಂದಿರ್ತಾರೆ ಕೆಲವು, 3ನೇ ತರೋದೇ ಇಲ್ಲ. 2 ಜನವಾರ. ಪುರೋಹಿತರು ಬುದ್ಧಿವಂತರು, ಆಮೇಲೆ ಕೊಡ್ತಾನೋ ಇಲ್ವೋ ಅಂತ. ಶಾಸ್ತ್ರ ಇರೋದೇ ಹೀಗೆ, ದಾನ ಧಾರಣ. ನೀವು ಧಾರಣ ಆಮೇಲೆ ದಾನ ಮಾಡಿದ್ರೆ 1 ಗಂಟೆ ಆದರೆ ಉಂಡೆ ಕಟ್ಟು ಪಕ್ಕಕ್ಕೆ ಕಡೆಗೆ ಅದನ್ನೇ ಆಚಾರ ಕೊಟ್ಬಿಡ್ತೀರಿ ಅಂತ ಡೌಟ್. ಅದಕ್ಕೆ ತಂದಿರೋ 2ರಲ್ಲಿ ಮೊದಲು 1 ಕೊಟ್ಬಿಡಿ ಅಂತ ಆಚಾರ ಕೊಟ್ಬಿಟ್ಟಿರ್ತೀರಿ. ಒಂದೇ ಒಂದು ಉಳ್ಕೊಂಡಿರುತ್ತೆ. ಆಚಾರ ಯಜ್ಞೋಪವೀತಮ್ ಅಂತಾರೆ, ಇವನು ತೆಗಿತಾನೆ, ಪಟ್ ಅಂತ ಗಂಟೆ ಬಿದ್ದುಬಿಡುತ್ತೆ. ಆ ಗಂಟೆ ತೆಗಿಲಿಕ್ಕಾಗಲ್ಲ. ಆಚಾರ ಬೇರೆ ಕಡೆ ಹೋಗಬೇಕು, ಒಂದೇ ಹೇಳ್ತಾ ಇರ್ತಾರೆ. ಪಕ್ಕದವ್ರನ್ನ ಕೇಳ್ತಾರೆ, 1 ಜನವಾರ ಇದ್ದರೆ ಕೊಡ್ತೀರಾ ಅಂತ. ಅವರು ತಂದಿರೋದು 2. ಹೀಗಾಗಿ ಆ ಗಂಟು ಇಡೀ ಉಪಕರ್ಮ ಮುಗಿದ್ರು ಆ ಗಂಟು ಬಿಚ್ಚೋ ಅಲ್ರಿ, ಜನವಾರದ ಗಂಟು ಬಿಚ್ಚೋ ಯೋಗ್ಯತೆ ಇಲ್ಲ ನಮಗೆ, ಇನ್ಯಾವ ಗಂಟು ಬಿಚ್ಚಿ ಬರುತ್ತೆ? ಭಗವಂತ ಅಂದ, ನಾನು ಯಾವ ಗಂಟನ್ನು ಕೈಯಲ್ಲಿ ಹೋಗಿ ಬಿಚ್ಚೋದೇ ಇಲ್ಲ ಅಂದ. ಮತ್ತೇನು ಮಾಡ್ತೀಯೋ? ಸುಮ್ಮನೆ ಆ ಗಂಟನ್ನು ಹೀಗೆ ನೋಡ್ಬಿಡ್ತೀನಿ ಅಂತಾನಂತ. ಭಗವಂತನ ನೋಟಕ್ಕೆ ಸಿಕ್ಕ ಗಂಟು ತಾನೇ ತಾನೇ ಬಿಚ್ಕೊಂಡು ಬಿಡುತ್ತಂತ. ಭಾಗವತದಲ್ಲಿ ಅದನ್ನೇ ಹೇಳುತ್ತೆ, ಹೃದಯದ ಗ್ರಂಥಿಯನ್ನು ಬಿಚ್ಚುವಂಥದ್ದು ಭಗವಂತನ ಕತೆ. ಜನ್ಮ ಜನ್ಮಾಂತರದ ಕಗ್ಗಂಟು, ಸಂಸಾರದ ಗಂಟು, ಇದನ್ನು ಬಿಚ್ಚಿಸೋದು ಅಂದರೆ ಭಗವಂತನ ದೃಷ್ಟಿ. ನಿತ್ಯದಲ್ಲಿ ನಾವು ದೇವರ ಪೂಜೆ ಮಾಡಿ ದೇವರನ್ನು ಕಣ್ತುಂಬ ತುಂಬಿಕೊಂಡು ದೇವರನ್ನು ಕೇಳಬೇಕಂತ. ಏನು ಕೇಳಬೇಕು? ಸ್ವಾಮಿ, ನಾ ಪೂಜೆ ಮಾಡಿದ್ದು ನೀನು ಸ್ವೀಕಾರ ಮಾಡಿದರೆ, ನಾನೇನು ಮಾಡಿಲ್ಲ, ನನ್ನೊಳಗೆ ನಿಂತು ನೀನೇ ನಿನ್ನ ಪದಾರ್ಥಗಳನ್ನು ನೀನು ಅರ್ಚನೆ ಮಾಡಿಸ್ಕೊಂಡಿದ್ದೀಯಾ, ನಿನ್ನನ್ನು ಒಂದೇ ಒಂದು ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ನಿನ್ನನ್ನು ದಿನಾ ನೋಡ್ತೇನೆ, ನೀನು ಯಾಕೆ ನನ್ನನ್ನು ಒಮ್ಮೆ ನೋಡಿಲ್ಲ? ನನ್ನನ್ನು ನೋಡು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಹೇ ಭಗವಂತ, ಕಾರುಣ್ಯ ತುಂಬಿದ ನೋಟದಿಂದ ಒಮ್ಮೆ ನೀನು ನನ್ನನ್ನು ನೋಡು. ನಾನು ಜನ್ಮ ಜನ್ಮಾಂತರದಲ್ಲಿ ನೋಡಿದ್ದು ಸಾರ್ಥಕ ಆಗಬೇಕಾದ್ರೆ ನಿನ್ನ ಒಂದು ನೋಟ ಸಾಕು. ನನ್ನಂಥವ್ರು ನಿಮ್ಗೆ ತುಂಬ ಜನ, ಅದನ್ನು ನನ್ನನ್ನು ಒಮ್ಮೆ ನೋಡು. ಯಾಕಂದರೆ ನಿನ್ನ ನೋಟಕ್ಕೆ ಎಂಥ ಬೆಲೆ ಅಂದರೆ, ಜನ್ಮ ಜನ್ಮಾಂತರದಿಂದ ಬಂದ ಈ ಅಜ್ಞಾನದ ಬಂಧನವನ್ನು ಕಡೆದು ಯಥಾರ್ಥವಾದ ಜ್ಞಾನದೊಂದಿಗೆ, ತತ್ವಜ್ಞಾನದೊಂದಿಗೆ ನಿತ್ಯ ಸುಖ ಮೋಕ್ಷವನ್ನು ಕೊಡುವಂಥದ್ದು ನಿನ್ನ ನೋಟ. ದಯಮಾಡಿ ಅನುಗ್ರಹ ಮಾಡು ಅಂತ ದೇವರ ನೋಟಕ್ಕಾಗಿ ಎಲ್ಲ ಸಜ್ಜನರು ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಾನು ಕರುಗಳನ್ನು ಹೇಗೆ ಬಿಚ್ಚುತ್ತೇನೆ ಅಂದರೆ ನನ್ನ ಸ್ವಭಾವ. ಯಾರು ಗಂಟು ಹಾಕ್ಕೊಂಡು ನನ್ನನ್ನು ಕೂಗ್ತಾ ಇರ್ಬೇಕು. ನಾವೆಲ್ಲ ಗಂಟು ಹಾಕ್ಕೊಂಡವ್ರೆ, ಇನ್ನೊಬ್ರಿಗೆ 3 ಗಂಟು ಹಾಕಿದ್ದೀವಿ, ಅವ್ರು ನಮ್ಮನ್ನು ಗಂಟು ಹಾಕ್ಕೊಂಡ್ರು, ನಾವು ಅವ್ರನ್ನ ಗಂಟು ಹಾಕ್ಕೊಂಡ್ವಿ. ಈ ಗಂಟು ಹಾಕ್ಕೊಂಡವರೆಲ್ಲ ಆಚಾರ್ಯ ನಾವೇನು ಗಂಟೆ ಹಾಕ್ಕೊಂಡಿಲ್ಲಪ್ಪ ಅಂತ ಕೆಲವರು ಬ್ರಹ್ಮಚಾರಿಗಳಿರ್ತಾರೆ, ಅವರು ಒಂಥರ ಗಂಟೆ. ಅವ್ರದ್ದೇನು ಗೊತ್ತಾ? ಹುಟ್ಟಿನ ಗಂಟು ಸಾವಿನ ಗಂಟು, ಹುಟ್ಟಿನ ಗಂಟು ಸಾವಿನ ಗಂಟು, ಜನ್ಮ ಮತ್ತು ಮರಣ, ಇದೇ 2 ತುದಿ. ಇದರೊಳಗೆ ಸಂಸಾರ ಅನ್ನುವ ಗಂಟು ಬಿದ್ದಿದೆ. ಈ ಗಂಟು ಬಿಚ್ಚಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಬಿಟ್ಟವರ ಭವಪಾಶದಲ್ಲಿ ಕಟ್ಟುವರು ಬಹು ಕಠಿಣ ನಿವಾ. ದೇವರ ಪುರಾಣ ಪ್ರವಚನವನ್ನು ಕೇಳುವುದನ್ನು ಬಿಟ್ಟವರ ಕಟ್ಟುವ, ತಂದೆ ತಾಯಿಗಳ ಸೇವೆಯನ್ನು ಮಾಡೋದನ್ನು ಬಿಟ್ಟವರ ಇವ ಕಟ್ಟುವ. ಏನು ವಿಹಿತ ಕರ್ಮವನ್ನು ಮಾಡದೆ ಮಾಡಬಾರದನ್ನು ಮಾಡ್ತಿರ್ತಾರೆ ಅವರನ್ನು ಕಟ್ಟುವ. ಶಿಷ್ಟೇಷ್ಟನೆಂದು ಅನವರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವವರ ಭವ ಕಟ್ಟು ಬಿಡಿಸುವ. ಸಿಟ್ಟಿನವ ಇವನಲ್ಲ ಕಾಮದ ಕೊಟ್ಟು ಸಲಹುವನು ಸಕಲೇಷ್ಟಗಳ ಅಂತ ಜಗನ್ನಾಥದಾಸಾರಿಯರು ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ನೀವು ನಿಮ್ಮ ಕಟ್ಟು ಬಿಡಿಸ್ಕೊಳ್ಬೇಕು ಅಂತ ಆಸೆ ಇದ್ದರೆ ಒಂದೇ ಉಪಾಯ ಅಂತೆ, ದೇವರು ನಿಮ್ಮನ್ನೇನು ಮಾಡಿದಾನೋ ನೀವು ದೇವ್ರಿಗೆ ಹಾಗೆ ಮಾಡಿಬಿಡಿ ಅಂತ. ದೇವರು ನಿಮ್ಮನ್ನು ಕಟ್ಟಿದ್ದಾನೆ ಸಂಸಾರ ಅನ್ನುವ ಹಗ್ಗದಲ್ಲಿ, ನೀವು ದೇವರನ್ನು ಮನಸ್ಸು ಅನ್ನುವ ಹಗ್ಗದಲ್ಲಿ ಅವನನ್ನು ಕಟ್ಟಿಬಿಡಿ. ದೇವರನ್ನು ಕಟ್ಟಲಿಕ್ಕೆ 3 ಇಂಚ್ ಹಗ್ಗ, ಅದ್ಯಾವುದು ಅಂತ ಮುಂದೆ ಹೇಳ್ತಾರೆ. 3 ಇಂಚು ಸಾಕು. 36 ಇಂಚು 33 ಇಂಚು ಅಧಿಕ ಮಾಸ ಏನಿಲ್ಲ, 3 ಇಂಚು ಅಂತಾರೆ. ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲರ ಬಂಧನವನ್ನು ಬಿಡಿಸೋದು ನನ್ನ ಸ್ವಭಾವ ಅಂದ. ಅವರೆಲ್ಲ ಏನು ಹೇಳಿದ್ರು ಕೃಷ್ಣನ ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲ ವಾಪಸ್ ಹೊರಟೋದ್ರು. ಕೃಷ್ಣನು ಮತ್ತು ಅವನದು ಚೇಷ್ಟೆ ಕಂಟಿನ್ಯೂ ಮಾಡ್ದ. ಒಬ್ಬಳು ಮನೆಗೆ ಹೋದ. ಅವ್ರ ಮನೇಲಿ ನಿಂತು ರುಬ್ಬುವ ಒರಳು ಕಲ್ಲಿತ್ತು. ಅದು ಕೂತ್ಕೊಂಡು ರುಬ್ಬೋದಲ್ಲ, ನಿಂತ್ಕೊಂಡು ರುಬ್ಬೋದು. ಅದರದ್ದು ಮೇಲ್ಭಾಗ ಹೀಗೆ, ಮಧ್ಯಭಾಗ ಸಣ್ಣ, ಕೆಳಗೆ ಮತ್ತೆ ದೊಡ್ಡದು. ಆ ಒರಳನ್ನು ಉರುಳಿಸ್ಕೊಂಡು ಹೋಗ್ತಿದ್ದ ಕೃಷ್ಣ.
ಆ ಮನೆಯೊಳಗೆ ಕೇಳಿದ್ಲು, ಕೃಷ್ಣ ಈ ಒರಳು ಯಾಕೆ ಉಳಿಸ್ಕೊಂಡು ಹೋಗ್ತಾ ಇದೆಯಾ ಅದು ಹೇಳು. ಅಡುಗೆ ಮನೇಲಿ ಒರಳು ಇಟ್ಕೊಂಡಿರ್ತಾರೆ, ಇವನ್ ತೊಳ್ಕೊಂಡೆಲ್ಲ ಹೋಗ್ಬಿಟ್ರೆ ಮತ್ತೆ ತರೋರೆ ಅದು ಒರಳನ್ನ, ಅಷ್ಟು ದೊಡ್ಡ ಒರಳು. ಕೃಷ್ಣ ಅಂದ, ಯಾಕೆ ಮಾಡ್ತೀನಿ ಏನು ಮಾಡ್ತೀನಿ ಕೇಳಬೇಡ, ಎಲ್ಲ ಮಾಡಿದ್ಮೇಲೆ ಬಂದು ನೋಡು ಅಂದ. ಯಾರೂ ಕೃಷ್ಣನಿಗೆ ವಿರುದ್ಧ ಮಾತಾಡ್ತಿರ್ಲಿಲ್ಲ, ಯಾಕೆಂದರೆ ಎಲ್ಲರ ಮಾತನ್ನು ನಿಯಂತ್ರಣ ಮಾಡುವವ ಭಗವಂತನೇ. ಯಾರು ಏನು ಮಾತಾಡ್ಬೇಕಾದ್ರೆ ಅವನು ಮಾತಾಡಿಸಿದ್ರೆ ಉಂಟು, ಇಲ್ಲದೇ ಇರಲಿಲ್ಲ. ಯೋ ಅಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ. ನಮ್ಮೆಲ್ಲರ ಮಾತಿಗೆ ಧ್ವನಿ ಭಗವಂತನದು. ನಾವೆಲ್ಲ ಮೈಕ್ ಇದ್ದ ಹಾಗೆ, ಮೈಕ್ ಹಿಂದೆ ಕೂತವ್ರು ಮಾತಾಡಿದ್ರೆ ಮೈಕಲ್ಲಿ ಸೌಂಡ್ ಬರುತ್ತೆ ವಿನಃ ಮಾತಾಡೋರು ಸುಮ್ಮನೆ ಆಗ್ಬಿಟ್ರೆ ಮೈಕ್ ಏನು ಮಾಡುತ್ತೆ? ನಾವೆಲ್ಲ ಮೈಕ್ ಇದ್ದ ಹಾಗೆ. ಒಳಗೆ ಕೂತು ಭಗವಂತ ನುಡಿದಂತೆ ನುಡಿಯುವಂಥದ್ದು ಈ ಮೈಕ್ ಆದ ಕಾರಣ ಅವಳಿಗೇನೂ ಮಾತಾಡಲಿಲ್ಲ. ಕೃಷ್ಣ ಏನು ಮಾಡಿದ್ರೆ ನೋಡ್ತಾ ಇದ್ಲು. ಭಗವಂತ ಅಂದ, ಸುಮ್ಮನೆ ನೋಡು ಅಂದ. ತಳ್ಕೊಂಡು ಹೋದ. ನಂಗೆ ಗೊತ್ತು ನೀ ಯಾಕೆ ತಳ್ತಾ ಇದೀಯಾ, ಸರಿ ಗೊತ್ತಿದ್ರು ನೋಡ್ತಾ ಇರು ಅಂದ. ಕೃಷ್ಣ ತಳ್ಕೊಂಡು ಹೋಗಿ ಆ ಬೆಣ್ಣೆ ಎಲ್ಲ ಎಲ್ಲಿಟ್ಟಿದ್ಲೋ ಅದ್ರ ಮೇಲೆ, ಅದ್ರ ಸರಿಯಾಗಿ ಅದ್ರ ಬುಡಕ್ಕೆ ಆ ಒರಳು ಕಲ್ಲು ನಿಲ್ಲಿಸ್ದ. ಅವನಿಗೆ ಬೆಳ್ಳೆ ಸಿಗ್ತಾ ಇರಲಿಲ್ಲ, ಹತ್ತು ಬಿಟ್ಟು ತಗೊಳ್ಬೇಕಿತ್ತು. ಹೀಗಾಗಿ ಕೃಷ್ಣ ಪರಮಾತ್ಮ ಹತ್ತದ, ಒರಳು ಕಲ್ಲು ಮೇಲೆ ಹತ್ತದ, ಬೆಣ್ಣೆ ಇಳಿಸ್ಕೊಂಡ, ಬೆಣ್ಣೆ ಮಡಕೆ ತೆಗೆದು ಒರಳು ಮೇಲೆ ಇಟ್ಟ. ನಿಂತ ಒರಳಿನ ಮೇಲೆ ಬೆಣ್ಣೆ ಮಡಕೆ ಇಟ್ಟ ಮೇಲೆ ಕೃಷ್ಣ ಆ ಮನೆ ಯಜಮಾನಿಗೆ ಕರೆದು ಹೇಳ್ದ, ಇದಕ್ಕೂ ನಿಂಗೂ ಏನು ವ್ಯತ್ಯಾಸ ಇಲ್ಲ ಅಂದ. ಏನು? ಕಸ್ಮಾದಂಗನಯಸ್ಯುಲು ಖಲಮಿತೋ ದುಗ್ರಸ್ಯ ಪಾತಾದದ ಸ್ನಿಗ್ಧಂ ತಾಪಯುತಂ ದತಶ್ಚ ಕಿಮಿತಿ ಪ್ರೋಕ್ತೆ ಪ್ರಬ್ರಹ್ಮ್ಯೋ ವದತ್ ಮದ್ಯಸ್ಯಾಗ್ರ ಸುಜಾತ ಸುಸ್ಮಿತಪಯಃ ಪಾತ್ರಾನನಸ್ಯೋಪಮಂ ಮುಗ್ಧೇ ವೀಕ್ಷಯುತಂ ತವೇತಿ ಸಪಟು ದುಷ್ಕರ್ಮಣಾಂ ಗೂಹನೇ. ಭಗವಂತ ತುಂಬ ಸಬೂಬ್ ಹೇಳ್ತಿದ್ನಂತೆ. ಒಬ್ಬ ಗೋಪಿಕಾಸ್ತ್ರೀ ಕೃಷ್ಣನ್ ಕೇಳ್ತಾಳೆ, ಒರಳು ಯಾಕೆ ತೊಗೊಂಡು ಹೋಗ್ತಾ ಇದೀಯಾ? ಕೃಷ್ಣ ಅಂದ, ಮೊಸರು ಗಡಿಗೆ ಇಡಬೇಕು ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲ, ಅದು ಇಟ್ಟರೆ ಏನಾಗುತ್ತೆ ಅಂದ. ಕೃಷ್ಣ ಅಂದ, ಈ ಒರಳು ಕೆಳ ಮೇಲ್ಭಾಗಗಳಲ್ಲಿ ಅಗಲ ಆಗಿದೆ, ಮಧ್ಯದಲ್ಲಿ ಸಣ್ಣಗಿದೆ ಇರೋದ್ರಿಂದ ಇದ್ರ ಮೇಲಿಟ್ಟು ಗಡಿಗೆ ನಿನ್ನನ್ನೇ ಸೂಚಿಸತ್ತೆ. ಅಂದರೆ ಸೊಂಟ ಸಣ್ಣಗಿದೆ, ಈ ಗಡಿಗೆ ಏನಿದೆ ಅದು ನಿನ್ನ ಮುಖ ಇದ್ದ ಗಡಿಗೆ ಮುಖ ಅಂತ ಹೇಳೋ ಹುಟ್ಟಿದು. ಆ ಗಡಿಗೆ ತೋರಿಸ್ಬಿಟ್ಟು ನೀನು ಹೀಗೆ ಇದೆಯಾ ಅಂತ ಹೇಳಿ ಆ ಸಾದೃಶ್ಯವನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಏನಮ್ಮ ನಿನ್ನ ಮಗನ ಜೊತೆ ನಾವೇನು ದೊಡ್ಡವರು ಚಿಕ್ಕವರು ಅನ್ನೋದೇ ಇಲ್ಲ ಅಂಥೇಳಿ ಒಬ್ಬಳಂತ ಇದ್ದಾಳೆ. ಕ್ವಚಿತ್ ಕರೇಣೈವ ಸದುಗ್ಧ ಭಾಜನಂ ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ ಸಮಾಗತ ಪಶ್ಯತಿ ಪೃಷ್ಠತಸ್ತದಾ ಸ ವಿಶ್ವತಕ್ಷುರಿತಿ ಬಾಲಕ. ಮುಂದೆ ಕೆಲವು ಹೆಣ್ಣು ಮಕ್ಕಳು ಪುರುಷ ಸೂಕ್ತದಲ್ಲಿ ವರ್ಣಿತವಾದ ಭಗವಂತನ ಮಹಿಮೆಯನ್ನು ತಾವು ಕಂಡ ಅದ್ಭುತದನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ. ಅಮ್ಮ, ನಿನ್ನ ಮಗ ಅವನಿಗೆ ಚೇರ್ ಬೇಕು, ಕುರ್ಚಿ ಬೇಕು, ಒರಳಕಲ್ಲು ಬೇಕು ಅಂತಿಲ್ಲೇ ಇಲ್ಲ. ನಮ್ಮ ಮನೆಗೆ ಬಂದ, ಇನ್ನೆಲ್ಲಿ ಹಾಲು ಮೊಸರು ಬೆಣ್ಣೆ ತಿಂದುಬಿಡ್ತಾನೋ ಅಂತ ಹೇಳಿ ನಾನೇನು ಮಾಡಿದೆ, ಮನೇಲಿದ್ದ ಸ್ಟೂಲು ಮೇಜು ಎಲ್ಲ ತೆಗೆದು ಒಂದು ರೂಮಲ್ಲಿ ಇಟ್ಟು ಲಾಕ್ ಮಾಡಿಬಿಟ್ಟು. ಕೃಷ್ಣ ಬಂದು ಹುಡುಕದ, ಬೆಣ್ಣೆ ತೊಗೊಳ್ಳಿಕ್ಕೆ ಯಾವ ಪದಾರ್ಥವೂ ಇಲ್ಲ. ಹೇಗೆ ತೊಗೊಳ್ಳೋದು? ಇವಳು ಅಂದ್ಕೊಂಡ್ಲು, ಕೃಷ್ಣಂಗೆ ಸಿಗಲಿಲ್ಲ, ಇನ್ನೇನು ಕೆಟ್ಟ ಮುಖ ಹಾಕ್ಕೊಂಡು ಹೊರಟು ಬಿಡ್ತಾನೆ ಅಂತ. ಹೋಗಲೇ ಇಲ್ಲಂತ, ಬೆಣ್ಣೆ ಕೆಳಗೆ ನಿಂತನಂತೆ. ನಿಂತೇನು ಮಾಡ್ದ ಅಂದರೆ ಕೈಯನ್ನು ಮಾತ್ರ ಬೆಳೆಸಿದ್ನಂತೆ. ಅವನಷ್ಟೇ ಇದ್ದದ್ದೇ 1.5-2 ಅಡಿ ಕೃಷ್ಣ. ಕೈ ಮಾತ್ರ ಎಷ್ಟು ಬೇಕೋ ಬೆಣ್ಣೆಗೆ ಹೋಗೋವರೆಗೂ. ಕೆಲವರು ನೋಡಿ ಸುಮ್ಮನೆ ಎಲ್ಲೋ ಊರಿಂದ ಆಚೆಗೆ ಹೋಗುವಾಗ ಅಲ್ಲಿಂದ ಇಲ್ಲಿಂದ ಹೋಗುವ ಮನೆ ಹೇಳ್ತಾರೆ, ಕೆಲವು ಮನೆ ಬಾಗಿಲು ಹುಷಾರು, ಮನೆ ಕಡೆ ಹುಷಾರು, ಮನೆ ಬಾಗಿಲು ಹುಷಾರು ಅಂತ. ಕೆಲವು ಕಳ್ಳರೇನು ಗೊತ್ತಾ, ಬಾಗಿಲು ಹುಷಾರು ಹಾಗೆ ಬಿಟ್ಟಿರ್ತಾರೆ, ಬೀಗ ಹಾಗೆ ಇರುತ್ತೆ, ಬಾಗಿಲ ಹಿಂದೆಲ್ಲೋ ಗೋಡೆ ಹೊಡೆತೊಂಡು ಹೋಗ್ಬಿಟ್ಟು. ಈ ಕೃಷ್ಣ ಅವನು ಕಳ್ತನ ಹೇಗೆ ಅಂದರೆ ಮಡಿಕೆ ಹುಷಾರಾಗೇ ಇದೆ, ಅದು ಬೀಳಲಿಲ್ಲ, ಸೌಂಡ್ ಇಲ್ಲ, ಏನಿಲ್ಲ, ಒಳಗಿರೋ ಬೆಣ್ಣೆ ಮಾತ್ರ ಖಾಲಿ. ಹೇಗೆ ಮಾಡ್ತಿದ್ದ ಅಂದರೆ ಕೃಷ್ಣ ಕೈ ಮಾತ್ರ ಬೆಳೆಸ್ತಿದ್ನಂತೆ, ಕೈ ಮಾತ್ರ. ಅಚ್ಚರ ಹಾಗೆ ಸಾಧ್ಯವಾ? ಓ, ರಾಮಾಯಣದಲ್ಲಿ ನೀವು ಕತೆ ಕೇಳಿದಿರಿ, ಒಂದು ಕಬಂದ ಬಾಹು ಅಂತ ಇವತ್ತು ನೋಡ್ತೀರಿ ಪೇಪರಲ್ಲಿ. ಕಬಂದ ಬಾಹು ಅಂತ ಒಬ್ಬ ದೈತ್ಯ, ಅವನೇನಂದರೆ ಕೈ ಮಾತ್ರ ಬೆಳೆಸ್ತಿದ್ದ. ಅವನು ಕಡೆ ಕೂತಿರ್ತಿದ್ದ, ಇಡೀ ಕಾಡಿನ ಒಳಗೆ ಕಿಲೋಮೀಟ್ರ್ ಗಟ್ಟಲೆ ಕೈ ಬೆಳೆಯೋದು. ಹೀಗೊಂದು ಸತಿ ಕೈ ಹಾಕೋನು, ಯಾವುದು ಪ್ರಾಣಿ ಸಿಕ್ಕಿದ್ರು ಬಾಯಿಗೆ ಹಾಕೊಳ್ಳೋನು. ಕೆಲವರೆಲ್ಲ ಕಡೆ ಕೈ ಆಡಿಸ್ತಾ ಇರ್ತಾರೆ, ಏನು ಸಿಕ್ಕರು ಬಾಯಿಗೆ ಹಾಕೋಬೇಕು ಅಂತ. ಹಿಂಗೆ ಅದು ಕಬಂದ ಬಾಹು. ಇದು ಕೆಟ್ಟ ಬುದ್ಧಿ, ದೇವರು ಬೈತಾನೆ. ಬರೀ ಕೈ ಆಡಿಸ್ಬೇಡಿ, ಮೈ ಆಡಿಸ್ರಿ, ಕಾಲಾಡಿಸ್ರಿ, ಓಡಾಡಿ, ಶ್ರಮ ಪಡಿ. ಕಡೆ ತಿಂತೀನಿ ಅನ್ನುವ ಸೋಮಾರಿಗಳಿಗೆ ನನ್ನ ಆಶೀರ್ವಾದ ಇಲ್ಲ ಅಂತಾನೆ ಭಗವಂತ.
ಕೂತ್ ಕಡೆ ಕೈ ಆಡಿಸ್ಬಾರ್ದು, ಎಲ್ಲ ಕಡೆ ಹೋಗ್ಬೇಕು, ಮಾಡ್ಬೇಕು. ಕುರು ಭುಂಕ್ಷ್ವಚ ಕರ್ಮ ನಿಜಂ, ಮಾಡಿದ್ದನ್ನು ಉಣ್ಣು. ಬರೀ ಒಂದು ಕಡೆ ಕೂಡು ಉಣ್ತೀನಿ ಅಂದರೆ ಅದು ಮೋಸ ಅಂತ. ಕಬಂದ ಅವನು ಕೈ ಬೆಳೆಸ್ತಿದ್ದ ಅಲ್ಲ, ದೈತ್ಯ ಕಬಂದನಿಗೆ ಇಷ್ಟು ಕೈ ಬೆಳೆಯುತ್ತೆ ಅಂದರೆ ದೇವರಿಗೆ ಬೆಳೆಯೋದೇನು ದೊಡ್ಡದ್ರಿ. ಅವನ ಕೈ ಬೆಳೀತಿತ್ತಂತೆ, ತಿಂದ್ಬಿಡ್ತಿದ್ನಂತೆ. ಇನ್ನೊಬ್ಳು ಹೇಳ್ತಾಳೆ, ಅಮ್ಮ ಅವ್ರ ಮನೇಲಿ ಕೈ ಬೆಳೆಸ್ದ, ಅದೇನು ಪರವಾಗಿಲ್ಲ, ಇನ್ನೂ ವಿಚಿತ್ರ ನಮ್ಮನೇದು ಅಂದ್ಲು. ಏನು ಮಾಡ್ದ? ಇಲ್ಲ, ನಮ್ಮನೇಲಿ ಬಂದ ಕೃಷ್ಣ, ನಾನು ಅದೇ ಐಡಿಯಾ ಮಾಡ್ಕೊಂಡು ಎಲ್ಲ ಚೇರು ಮೇಜೆಲ್ಲ ಒಳಗಿಟ್ಟಿದ್ದೆ. ಕೃಷ್ಣ ನೋಡ್ದ, ನಾನು ಇವಳ ಮನೆ ಪ್ರೋಗ್ರಾಮ್ ಕೇಳಿದ್ದೆ, ಇಲ್ಲೂ ಕೈ ಬೆಳೆಸ್ತಾನೇನೋ ಅಂತ ಕೈನೇ ನೋಡ್ತಿದ್ದೆ. ಕೈನ ಸೊಂಟದ ಮೇಲೆ ಇಟ್ಕೊಂಡ್ಬಿಟ್ಟ, ಬೆಳೆಸ್ಲೇ ಇಲ್ಲ. ಮತ್ತೇನಾಯಿತು? ಕುತ್ತಿಗೆ ಮಾತ್ರ ಬೆಳೆದು ಬಿಡ್ತಾನೆ. ಬರೀ ತಲೆನೇ ಮೇಲೆ ಹೋಗಿ ಏನು ಬೇಕೋ ತಿನ್ಕೊಂಡು ಕೆಳಗೆ ಬಂದ್ಬಿಡ್ತು. ಅಲ್ಲ, ಜಿರಾಫೆ ಅದೆಲ್ಲ ನೋಡಿದಿರಿ, ಎಷ್ಟು ದೊಡ್ಡ ದೊಡ್ಡ ಕುತ್ತಿಗೆ, ಕೊಟ್ಟದ್ಯಾರು ನಾನು ತಿಳ್ಕೊಳ್ಳಿ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಭಗವಂತ ಕುತ್ತಿಗೆ ಬೆಳೆಸ್ತಿದ್ದ. ಕೆಲವು ಸತಿ ಅವನು ಬಂದಾಗ ಅವನಿಗೆ ಸಿಗಬಾರ್ದು ಅಂತ ಕತ್ತಲ ಕೋಣೆಯಲ್ಲಿಟ್ಟು ಜನ ಕಾಯ್ತಾ ಇದ್ರಂತ. ಕೃಷ್ಣ ಬರ್ತಾನೆ, ಕತ್ತಲಗಿತ್ಲು ಮನೆ ಸಿಗಲ್ಲ, ಪಕ್ಕದ ಮನೆಗೆ ಹೋಗೋಣ, ಲೇಟ್ ಆಗ್ಬಿಡತ್ತೆ ಅಂತ ಹೊರಟೋಗ್ಬಿಡ್ತಾನೆ ಅಂತ. ಏನಿಲ್ಲ, ಕೊಚ್ಚಿಚ್ಚಪಾದೇನ ಸಮೀಕ್ಷತೆ ಸಖಿ. ಅವನು ಕೆಲವು ಸತಿ ಕಾಲಿನಿಂದಲೇ ನೋಡ್ತಾನೆ, ಕಾಲಿಂದ ಕಣ್ಣು, ಅವನು ಕಾಲು ಕಣ್ಣು. ಇದು ಪೂರ್ಣ, ಭಗವಂತ ಪೂರ್ಣ ಅನ್ನುವಂಥದ್ದನ್ನು ಹೇಳ್ತಾ ನಮ್ಮ ಕಣ್ಣು ಬರೀ ನೋಡುತ್ತೆ, ಮತ್ತೇನು ಮಾಡಲ್ಲ. ಅವನು ಕೃಷ್ಣ ಭಗವಂತನ ಕಾಲು ನೋಡತ್ತೆ, ಓಡತ್ತೆ, ಮಾಡತ್ತೆ, ಏನು ಬೇಕಾದ್ರೂ ಮಾಡುತ್ತೆ. ನಮ್ಮ ಕಣ್ಣು, ಕೈ, ಕಾಲು, ಕಿವಿ ಇದೆಯಲ್ಲ, ಅದು ಒಂದೊಂದೇ ಕೆಲಸ. ಈ ಮನೆ ಕೆಲಸದವ್ರು ಇರ್ತಾರೆ ನೋಡಿ, ಹಾಗೆ ಮನೆ ಕೆಲಸ, ನಾನು ಬಟ್ಟೆ ಒಗೆಯೋದು ಸಾರಿಸೋದು ಅಷ್ಟೇ ಕೆಲಸ, ಮೂರನೇ ಕೆಲಸ ಮಾಡಲ್ಲ ಅಂತಾರೆ. ಇವರೆಲ್ಲ ದೇವರ ಮನೆಯ ಕೆಲಸದವರು. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾಹ. ಇವರೆಲ್ಲ ಭಗವಂತನ ದಾಸರು. ಸೂರ್ಯ ಕಣ್ಣಿಗೆ ಅಭಿಮಾನಿ ಹೇಳ್ತಾನೆ, ಬರೀ ನನ್ನ ನೋಡೋ ಕೆಲಸ ಅಷ್ಟೇ, ಇನ್ನೊಂದು ಕೆಲಸ ನಾ ಮಾಡಲ್ಲ ಅಂತಾನೆ. ಕೆಲವರು ಸಾರು ಬಡಿಸುವಾಗ ಅವ್ರಿಗೆ ಹಾಕ್ಬಿಟ್ಟು ದಿನಾ 4 ಎಲೆ ಟೇಸ್ಟ್ ನೋಡ್ತೀರಪ್ಪ, ಇವತ್ತು ಕಣ್ಣಿಗೆ ಹಾಕ್ತೀನಿ ಒಂಚೂರು ಟೇಸ್ಟ್ ಹೇಳಿ ಅಂತ ಕಣ್ಣಿಗೆ ಹುಯ್ದ್ಬಿಟ್ರು ಸಾರನ್ನ ಬಡ್ಕೊಂಡ್ಬಿಡ್ತಾರೆ. ಕಣ್ಣಿಗೆ ಟೇಸ್ಟ್ ನೋಡೋ ಯೋಗ್ಯತೆ ಇಲ್ಲೇ ಇಲ್ಲ, ಅದು ಬರೀ ನೋಡತ್ತಷ್ಟೇ. ನಾಲ್ಗೆ ಅದು ಟೇಸ್ಟ್ ಹೇಳುತ್ತೆ. ಅವರು ಒಂದೊಂದೇ ಕೆಲಸ ಮಾಡೋದು. ದಿನ ಕೈಯಲ್ಲೇ ಊಟ ಮಾಡ್ತೀರಪ್ಪ, ಇವತ್ತೊಂದು ದಿವಸ ಕಾಲಲ್ಲಿ ಮಾಡಬಾರ್ದೆ ಅಂದರೆ ಕಾಲು ಮಾಡಲ್ಲ, ನಮ್ದು ಎಷ್ಟೋ ಅಟ್ಟೆ ಮಾಡ್ತೀವಿ ನಾವೆಲ್ಲ. ಅಪೂರ್ಣ. ಪೂರ್ಣ ಬೇಕಂದರೆ ಭಗವಂತ ಮಾತ್ರ. ಅವನು ಯಾವುದರಿಂದ ಏನು ಬೇಕಾದ್ರೂ ಮಾಡುತ್ತೆ. ವೇದದಲ್ಲಿ ಹೇಳಿದ ಮಹಿಮಾ, ತಮನಂಗುಲಿರಾವಯತ್ ಸೋಗ್ರೀವ ಪ್ರತ್ಯಮಂಚತ್, ತಮನಂಗುಲಿರಾವಯತ್ ಸೋಗ್ರೀವ ಪ್ರತ್ಯಮುಂಚತ್, ಅಂದೋ ಮಣಿಮವಿಂದತ್. ಕುರುಡ ಮಣಿಯನ್ನು ಎತ್ತಿದ್ನಂತೆ, ಬೆರಳಿಲ್ಲದವನು ಹಾಕ್ಕೊಂಡಂತೆ, ಕುತ್ತಿಗೆ ಇಲ್ಲದೆ ಇದ್ದವನು ಹಾಕ್ಕೊಂಡಂತೆ. ಇದೇನು ವಿಚಿತ್ರ ಅಂದರೆ ಅದು ಭಗವಂತನ ವ್ಯಾಪಾರ. ಅವನು ಪೂರ್ಣ ಅಂತ ತೋರಿಸ್ಲಿಕ್ಕೆ ವೇದಗಳು ಹೀಗೆಲ್ಲ ಅವನ ಮಹಿಮೆಯನ್ನು ಹೇಳುತ್ತೆ. ನಿನ್ನ ಮಗ ಒಂದೊಂದು ಸತಿ ಮನೆಗೆ ಮುಮ್ಮಖ ಮಾಡ್ಕೊಂಡು ಬರೋದೇ ಇಲ್ಲ, ಮುಂದೆ ಮಖ ಮಾಡ್ಕೊಂಡು ಬರಲ್ವಂತ, ರಿವರ್ಸ್ ಗೇರಲ್ಲಿ ಬಂದುಬಿಡ್ತಾನೆ. ಅವನು ಯಾವ ಕಡೆ ನೋಡ್ತಾ ಇದ್ದಾನೆ ನಾವು ಅನ್ಕೋಬೇಕು, ಅದೇನು ನೋಡ್ತಾನೋ. ಕೃಷ್ಣ ಪರಮಾತ್ಮ ಕೆಲವ್ರ ಮನೆಗೆ ಹೋದರೆ ಈ ಗೋಪಿಕಾಸ್ತ್ರೀಯರು ಮೆತ್ತಗೆ ಹಿಂದಿಂದ ಹೋಗಿ ಹಿಡಿದು ಬಿಡಬೇಕು ಅಂತ, ಹಿಂದಿಂದ ಹೋಗಿ ಹಿಡಿಬೇಕು ಅಂತ ಹೊರಟ್ರೆ, ಕೃಷ್ಣ ಬೆಣ್ಣೆ ತಿನ್ನೋಟದ ಹಿಡಿಬೇಕು ಅಂತ ಹೋದರೆ ಕೃಷ್ಣನೇ ಇವ್ರನ್ನ ಹಿಡಿದು ಬಿಡ್ತಾನಂತ. ಹೇಗೆ ಅಂದರೆ ಅವನು ಹಿಂದಿಂದಲೂ ಕಾಣುತ್ತೆ, ಅದೇನು ಹಿಂದೆ ನೋಡ್ತಾನೆ, ಮುಂದೆ ನೋಡ್ತಾನೆ. ಏನು ನಿನ್ನ ಮಗನಿಗೆ ಮೈಯೆಲ್ಲ ಕಣ್ಣ? ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಬಾಹುರತ ವಿಶ್ವತಪ್ಪಾತ್ ಅನ್ನುವಂತಹ ವೇದ ಪ್ರತಿಪಾದ್ಯವಾದ ಭಗವಂತನ ಮಹಿಮೆಯನ್ನು ಕಂಡ ಹೆಣ್ಣು ಮಕ್ಕಳು ಎಷ್ಟು ಪುಣ್ಯವಂತರಿರಬೇಡ. ಭಗವಂತ ವೇದದಲ್ಲಿ ಪ್ರತಿಪಾದ್ಯನಾದ ಲಕ್ಷಣಗಳಿಂದ ಆ ಭಗವಂತನನ್ನು ಗುರುತು ಮಾಡಿದ್ದಾರೆ. ಯಶೋದೆ ಕೇಳೋವರೆಗೂ ಕೇಳಿ ಒಬ್ಳಿಗೆ ಹೇಳಿದ್ಲು, ಅಲ್ಲಮ್ಮ ಇಷ್ಟು ಕಂಪ್ಲೇಂಟ್ ಹೇಳೋ ಬದಲು ನೀವು ಒಂದಿನ ನಮ್ಮ ಮಗ ನಿಮ್ಮ ಮನೆಗೆ ಬಂದು ಒರಳು ತಳ್ಕೊಂಡು ಹೋದ, ಅದ್ರ ಮೇಲೆ ಮಸ ಅವೆಲ್ಲ ಹೇಳಬೇಡಿ, ಆ ತಳ್ಕೊಂಡು ಹೋಗ್ತಾನಲ್ಲ ಒರಳು, ಅದಕ್ಕೆ ಅವನ್ನ ಕಟ್ಟಿಬಿಡಿ. ಅವಳಂದ್ಲು. ಇನ್ನೊಬ್ಳಂದ್ಲು, ನೀವು ಹೇಳ್ದಂಗೆ ಏನಾರ ಕಟ್ಬಿಟ್ರೆ ನಾಳೆ ದಿನ ಚಟ್ನಿ ಗಿಟ್ನಿ ಇಡ್ಲಿ ರುಬ್ಬೇಕಂದ್ರೆ ನಿಮ್ಮನೆಗೆ ಬರ್ಬೇಕು, ಒರಳು ಸಮೇತ ಹೊರಟೇ ಹೋಗ್ಬಿಡ್ತಾನೆ ಅವನು. ಒರಳಿದ್ರಲ್ವ ಅಂದ್ಲು. ಉಲು ಕಲೆಯಂ ಯದಿ ಬಂದಯಾಮೋ ನಯತ್ತು ದೂಲು ಕಲಮೇವ ಬಾಲ. ನಾವು ಒರಳಿಗೆ ಕೃಷ್ಣನನ್ನು ಕಟ್ಟಿದ್ರೆ ಕೃಷ್ಣಂಗೆ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಪ್ರಾಬ್ಲಮ್ ಏನಂದರೆ ನಾಳೆಯಿಂದ ರುಬ್ಲಿಕ್ಕೆ ಒರಳಿಲ್ಲ, ಅವನು ಒರಳು ಸಮೇತ ಹೊರಟೋಗ್ಬಿಡ್ತು. ಯಶೋದೆ ಅಂದ್ಲು, ಹೌದಾ ಅವನು ಕೆಲಸ ಮಾಡಿ, ಇನ್ನು ಕೃಷ್ಣನ ಒರಳಿಗಿರಳು ಕಟ್ಟಕ್ಕೆ ಹೋಗಬೇಡಿ. ಕೃಷ್ಣ ಬಂದರೆ ಇಷ್ಟು ಮಾಡಿ. ನಿಮ್ಮ ಮನೇಲಿ ಪಿಲ್ಲರ್ ಇರುತ್ತಲ್ಲ, ಮನೇಲಿ ಪಿಲ್ಲರ್, ಹಿಂದಿನ ಕಾಲದಲ್ಲೆಲ್ಲ ತೊಟ್ಟಿ ಮನೆ ಅಂತ ಅಲ್ವಾ, ಅದಕ್ಕೆ ಮಧ್ಯೆ 4 ಚಚ್ಚೌಕಕ್ಕೆ ಒಂದು ಪಿಲ್ಲರ್ ಎಲ್ಲ ಇರ್ತಿತ್ತಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಒಂದು ಕೆಲಸ ಮಾಡಿ, ನಾಳೆ ಕೃಷ್ಣ ಬಂದರೆ ನಿಮ್ಮ ಮನೆ ಪಿಲ್ಲರ್ ಕಟ್ಬಿಡಿ. ಇನ್ನೊಬ್ಳು ಹಣೆ ಚಚ್ಕೊಂಡ್ಲು, ಇಂಥ ಐಡಿಯಾ ಕೆಟ್ಟ ಐಡಿಯಾ ಯಾರಿಗೂ ಕೊಡಬೇಡ ಕಣಮ್ಮ, ಏನಾದ್ರು ಪಿಲ್ಲರ್ ಕಟ್ಟಿದ್ವಿ ಅಂತ ತಿಳ್ಕೊ,
ಹೊರಳು ಹೋದ್ರೆ ಪರವಾಗಿಲ್ಲ, ಪಿಲ್ಲರ್ ಹೇಳ್ಕೊಂಡು ಮನೆ ಬಿದ್ದೋಗುತ್ತೆ ಎಂದ್ಲು. ಧ್ರುವಂ ಗೃಹಸ್ತಂಭವರೇ ನಿಬದ್ಧೋ, ಧ್ರುವ ಅಂದರೆ ಪರ್ಮನೆಂಟ್ ಇರುವಂತಹ, ಗೃಹೇ ಸ್ತಂಭವರೇ ನಿಬದ್ಧೋ, ಶ್ರೇಷ್ಠವಾದ ಕಲ್ಲಿನ ಮಧ್ಯದ ಕಲ್ಲಿನ ಕಂಬಕ್ಕೆ ಕಟ್ಟಿದರೆ ಗ್ರಹಣ್ಯ ಸೌಪಾತಯಿತು ಸಮರ್ಥ. ಪಿಲ್ಲರ್ ಹೇಳ್ಕೊಳ್ಳೋದಾಗ್ತಾನೆ, ಮನೆ ಕೆಡವು ಬಿಡ್ತಾನೆ. ನಿನ್ನ ಮಗ ಸಾಮಾನ್ಯ ಅಲ್ಲ. ಇದ್ರ ಕಥೆ ಏನು ಗೊತ್ತಾ? ಪಿಲ್ಲರ್ ಕೆಡಬೋದು, ಮನೆ ಬೀಳೋದು ಅಂದ್ರೆ ಇಷ್ಟೇ. ನಮ್ಮ ದೇಹದ ಒಳಗೆ ಪಿಲ್ಲರ್ ಯಾವುದು ಹೇಳಿ? ಹೃದಯ. ಹೃದಯದ ಒಳಗೆ ದೇವರನ್ನು ಕಟ್ಟಾಕ್ಬೇಕಂತ. ಹೃದಯ ಎಳ್ಕೊಂಡು ಹೋಲಿ ಬಿಡಿ, ಮನೆ ಬಿದ್ದೋಗುತ್ತೆ, ಹೋಗಲಿ ಬಿಡಿ, ಇದೇ ಮನೆ, ಈ ಮನೆ ಬಿದ್ದೋಗ್ಬೇಕು, ಹೃದಯಕ್ಕೆ ದೇವರನ್ನು ಕಟ್ಟಬೇಕು. ಹಾಗೆ ಅವಳು ಹೇಳ್ತಾ ಇದ್ದಾಳೆ, ಹೃದಯಕ್ಕೆ ಕಟ್ಟಿದ್ರೆ ಎಳ್ಕೊಂಡು ಹೋಗ್ತಾನೆ ಅಂದರೆ. ಈಗ ಕೆಲವು ಕಥೆ ಮುಂದೆ ಬರುತ್ತೆ. ಅದೊಂದು ಕಥೆ, ಕೃಷ್ಣ ಪರಮಾತ್ಮನಿಗೆ ಅವರಮ್ಮ ಒರಳಿಗೆ ಕಟ್ಟಲಿಲ್ಲಂತೆ. ಒರಳಿಗೆ ಕೃಷ್ಣನಿಗಿಂತಲೂ ಹೈಟ್ ಇತ್ತು, ಕೃಷ್ಣ ಇದ್ದದ್ದಿಷ್ಟೇ, ಒರಳಿದ್ದದ್ದು ದೊಡ್ಡದು. ಹೇಗೋ ಕಷ್ಟಪಟ್ಟು ಕಟ್ಟಲು ಆ ಕಥೆ ಬರುತ್ತೆ. ಕೃಷ್ಣ ಏನು ಮಾಡ್ದ, ಕಟ್ಟಿ ಎಲ್ಲ ಆದಮೇಲೆ ಅವರಮ್ಮ ಅಂದ್ಲಂತೆ, ಕೃಷ್ಣ ಏನು ಚೇಷ್ಟೆ ಮಾಡ್ತೀವ, ನನಗೂ ಸಾಕಾಗಿ ಹೋಯ್ತಪ್ಪ, ನಂಗೆ ತುಂಬ ಕೆಲಸ ಇದೆ, ಇನ್ನೆಲ್ಲೂ ಹೋಗಬೇಡ ಆಯಿತಾ ಅಂಥೇಳಿ ಒರಳಿಗೆ ಕಟ್ಟಿ ಒಳಗೆ ಹೋದ್ಲು. ಕೃಷ್ಣ ಅಮ್ಮ ಹೋಗೋವರೆಗೂ ಹೀಗೆ ನೋಡಿ ಅಮ್ಮಂಗಂದ, ಅಮ್ಮ ಈ ಪುಟಾಚಿ ಮನೆ ಇಟ್ಕೊಂಡೇ ಇಷ್ಟು ಆಡ್ತೀಯಲ್ಲ ನೀನು, 30-40 ಇಟ್ಕೊಂಡೇ ಇಷ್ಟು ಆಡ್ತೀಯ, 14 ಲೋಕ ನನ್ನ ಮನೆನಮ್ಮ, ನಿನ್ನ ಗಂಡ ಹೆಂಡ್ತಿ ನಾವಿಬ್ಬರು ನಮಗಿಬ್ಬರು ಇರೋರಿಗೇನೆ ಇಟ್ಟು ಒದ್ದಾಡ್ತೀಯ, 14 ಲೋಕದ ಒಳಗಿರುವ 84 ಲಕ್ಷ ಜೀವರಾಶಿಗಳಿಗೆ ಊಟ ಹಾಕೋ ನಾನು, ಎಷ್ಟು ಬ್ಯುಸಿ ಶೆಡ್ಯೂಲ್ ಇರಬೇಡ, ನಿನಗೆ ಇಷ್ಟೇ ಕೆಲಸ, ನನಗೆ ಎಷ್ಟು ಕೆಲಸ, ನೀವು ಒಳಗೋಗು ನಾ ಹೊರಗೆ ಹೋಗ್ತೀನಿ ಅಂತ ಹೊರಟ್ಬಿಟ್ಟ. ಕೃಷ್ಣ ಪರಮಾತ್ಮ ಹೋಗಬೇಕಾದ್ರೆ ಒರಳನ್ನು ಬಿಡಿಸ್ಕೊಂಡು ಹೋಗಲಿಲ್ಲಂತೆ, ಒರಳನ್ನು ಎಳ್ಕೊಂಡು ಹೋದ್. ನಂದು ಇದರೊಳಗೆ ಒಂದು ಒಳ್ಳೆ ಕಥೆ ಇದೆ. ಏನಂದರೆ ನೋಡೋರಿಗೆ ಕೃಷ್ಣ ಕಾಣ್ತಿರ್ಲಿಲ್ಲ, ಒರಳೇ ಬರ್ತಿದ್ಯಾನೋ ಅನ್ನೋ ಹಾಗೆ ಕಾಣ್ತಿತ್ತು. ಇದರ ಅರ್ಥ ಏನು ಗೊತ್ತಾ? ನಾವು ಯಾರು ಬಂದರೆ ಆಚಾರ ಬಂದರು ಅಂತಾರೆ. ಎಲ್ಲಿ ಆಚಾರ ಬಂದ್ರಿ? ಆಚಾರ ಒಳಗೆ ಭಗವಂತನ ಕಟ್ಟಿದ್ದಾರೆ, ಒಳಗೆ ಭಗವಂತ ಇದ್ದಾನೆ, ಅವನು ಬರೋದ್ರಿಂದ ಈ ಕಲ್ಲು ಒರಳು ಬರ್ತಾ ಇದೆ. ಆದರೆ ಒಳಗಿರುವ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ, ಒಳಗಿರುವ ಭಗವಂತನನ್ನು ಕಾಣುವ ಕಣ್ಣನ್ನು ಜೀವನದ ಒಳಗೆ ಇಂಪ್ಲಿಮೆಂಟ್ ಮಾಡಿಕೊಂಡಿರದ ಕಾರಣ ನಮಗೆ ದೇವ್ರು ಕಾಣಲ್ಲ, ಬಂದವ್ರು ಕಾಣ್ತಿರ್ತಾರೆ, ಒರಳು ಮಾತ್ರ ಕಾಣ್ತಿರುತ್ತೆ. ದೇವ್ರದ್ದು ಎಂಥ ಗುಣ ಅಂದರೆ, ಕಲ್ಲು ಕಟ್ಟಿಬಿಟ್ರು ಕಲ್ಲಿಗೆ ಚೇತನತ್ವ ಬಂದ್ಬಿಡತ್ತಂದು. ಒರಳು ಎಂದಾರು ನಡೆಯುತ್ತಾ? ಆದರೆ ಕೃಷ್ಣನ ಪಾದಕ್ಕೆ ಕಟ್ಟಿದ ಒರಳು ಕೂಡ ನಡೆಯುತ್ತಂದು. ಕೃಷ್ಣನ ಪಾದಕ್ಕೆ ಕಟ್ಟಿದ ಈ ಕಲ್ಲಂಥ ದೇಹ ಭಗವಂತನ ಪಾದವನ್ನು ಸೇರುತ್ತೆ ಅಂತ ತೋರಿಸುವ ಅನೇಕ ಕಥೆಗಳು ಬರ್ತಕ್ಕಂಥದ್ದು. ಅವಳು ಅಳ್ತಾಳೆ, ಈ ಥರ ಯಾರಿಗೂ ಐಡಿಯಾ ಕೊಡಬೇಡಮ್ಮ ಅಂತಂದ್ಲು. ವಿಶ್ವಂಬರಸ್ಯಾಸ್ಯ ಹಿ ಬಂಧನಾಯ ದಾಮಾನಿ ಸಂಪಾದಯಿತುಂ ಕಯೀಶಃ ಬದ್ಧ ಕದಂಜಿದ್ಯಧಿತರ ಬದ್ವಾ ಮಧ್ಯೆ ವಿಲೀನಃ ವಯಮೇವ ನೂನಂ. ಒಬ್ಳಂದ್ಲು, ನೋಡಮ್ಮ ಏನು ಮಾಡ್ತಿರೋ, ಕಂಬಕ್ಕೆ ಕಟ್ತಿರೋ ಒರಳಕ್ಕೆ ಕಟ್ತಿರೋ ಏನೂ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಕಟ್ಟಿಬಿಟ್ಟು ನನ್ನ ಕರೀರಿ, ನಾನು ಅವನು ಸರಿಯಾಗಿ ಬುದ್ಧಿ ಹೇಳ್ತೀನಿ ಇಂದ್ಲು. ಅದಕ್ಕೊಬ್ಳಂದ್ಲು, ಅಲ್ಲಮ್ಮ ವಿಶ್ವಂಬರಸ್ಯ ಅಸ್ಯ, ಇವನನ್ನು ಕಟ್ಟಾಕಕ್ಕೆ ಹೇಗೆ ಸಾಧ್ಯ, ನಿಂಗೇನು ಬುದ್ಧಿ ಇದೆಯಾ ಅಂದ್ಲು. ಏನೋ ಒಂದು ಕಡೆ ಇದ್ದಾನೆ ಅಂದರೆ ಕಟ್ಬೋದು. ವಿಶ್ವಂಬರಸ್ಯ, ಅವನು ವಿಶ್ವ ಅಂದರೆ ವಿಶಲ್ರು ವ್ಯಾಪ್ತವು, ಎಲ್ಲೆಡೆಯಲ್ಲಿ ವ್ಯಾಪ್ತಾನಾದವ, ಎಲ್ಲಂತ ಕಟ್ಟೋಣ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನ ಮನೆಗೆ ಬಂದಂತಹ ಕೃಷ್ಣ ಪರಮಾತ್ಮ ಪಾಂಡವರಿಗೆ 5 ಹಳ್ಳಿ ಕೇಳ್ದ, ಕೊಡಲ್ಲ ಅಂತಂದ. ದುರ್ಯೋಧನ ಅಂದ, ಕೃಷ್ಣ ಆ ಪಾಂಡವರು ಇಷ್ಟು ಎಗರಾಡೋದು ನಿನ್ನ ಸಹಾಯದಿಂದ, ನಿನ್ನ ಒಬ್ಬನನ್ನು ಒಳಗೆ ತಳ್ಳಿಬಿಟ್ರೆ, ಜೈಲೊಳಗೆ ಇಟ್ಬಿಟ್ರೆ ಅವ್ರದ್ದೇನು ನಡೆಯಲ್ಲ ಅಂದ. ಅದಕ್ಕೆ ನಿನ್ನೆ ಅರೆಸ್ಟ್ ಮಾಡ್ತೀನಿ, ಯಾರಲ್ಲಿ ಆ ಕೃಷ್ಣನ ಕಟ್ಟಾಕಿ ಇಂದ. ಕೃಷ್ಣ ಅಂದ, ಅಯ್ಯೋ ನನ್ನ ಕಟ್ಟಾಕ್ತೀಯ, ಪ್ರಾರಬ್ಧ ನೋಡು ಅಂಥೇಳಿ ಆ ಇಡೀ ದುರ್ಯೋಧನನ ಸಭಾಮಂಟಪದೊಳಗೆ ಎಷ್ಟು ಕಂಬಗಳಿತ್ತೋ ಆ ಎಲ್ಲ ಕಂಬಗಳ ಮಧ್ಯದಲ್ಲಿ ಕೃಷ್ಣ ಕಣ್ಣಂತೆ. ಯಾರನ್ನು ಕಟ್ಟೋದು, ಯಾವ ಕೃಷ್ಣನೋ ಏನು ಕೃಷ್ಣನೋ? ಇವರಂತಾರೆ ವಿಶ್ವಂಬರಸ್ಯ ಹಾಸ್ಯ. ಇಂತಹ ವಿಶ್ವಂಬರನಾದ ಭಗವಂತನನ್ನು ಕಟ್ಟಲಿಕ್ಕೆ ಬಂಧನಾಯ ದಾಮಾನಿ ಸಂಪಾದಯಿತುಂ ಕಯೀಶಃ. ಈಶಃ, ಆ ಭಗವಂತನನ್ನು ಕಟ್ಟಲಿಕ್ಕೆ ಹಗ್ಗವನ್ನು ಎಲ್ಲಿ ಸಂಪಾದನೆ ಮಾಡಬೇಕು ಅಂತ ಕೇಳ್ತಾರೆ. ಹಗ್ಗ ಸಿಗತ್ತಾ? ಅಷ್ಟು ಎಲ್ಲಿಂದ ತರ್ತೀರಿ? ಏನೋ ಕಥಂಚಿತ್ ಯದಿ ಬಂಧಯಾಮಃ, ಏನೋ ತುಂಬ ಕಷ್ಟಪಟ್ಟು ಊರಲ್ಲಿರೋ ಹಗ್ಗ ಎಲ್ಲ ತಂದು ಜಾಯಿಂಟ್ ಮಾಡಿ ಕಣ್ಕಂಡು ದೇವರಿಗೆಲ್ಲ ಕಟ್ಟಿದ್ರು. ಕಟ್ಟಿ ಎಲ್ಲ ಆದ್ಮೇಲೆ ಟೈಟ್ ಮಾಡಿ ನೋಡಿಕೊಂಡ್ರೆ ಆ ಗಂಟಿನ ಮಧ್ಯದಲ್ಲಿ ಅವನಿರಲ್ಲ, ನಾವೇ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅಂತ. ಕಟ್ಟಿದ್ದು ಅವನ್ನ, ಸಿಕ್ಕಾಕೊಳ್ಳೋದು ಮಧ್ಯೆ ವಿಲೀನ ವಯಮೇವ ನೂನಂ. ಕಟ್ಟಾಕ್ಲಿಕ್ಕೆ ಹೋದವ್ರು ಸಿಕ್ಕಾಕೊಳ್ತಾರೆಯೇ ವಿನಃ
ಇದೇನು ಗೊತ್ತಾ, ದಾಸರ ಕನ್ನಡದ ಹಾಡಿದೆ ನೋಡಿ. ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರಕದು. ನೀವೇನೋ ಮಾಡ್ತೀನಿ, ದೇವ್ರಿಗೆ ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ತೀನಿ ಹೋದರೆ ನೀವೇ ಸಿಕ್ಕಾಕೋತೀರಿ. ಅದೆಲ್ಲ ಮಾಡಲಿಕ್ಕಾಗಲ್ಲ. ಪೂಜೆ ಮಾಡುವಾಗ ಭಾವನಾತ್ಮಕ ಪೂಜೆ ಬೇಕು. ನಿಮ್ಮಲ್ಲಿ ಭಾವನೆ ಇಲ್ಲ, ಅನುಸಂಧಾನ ವಿನಾ ಪೂಜಾ ಆಚಾರ್ಯರು ಹೇಳ್ತಾರೆ. ಅನುಸಂಧಾನ ಇಲ್ಲ ಅಂತಾದರೆ ನಾನು ಹೂವು ಕೊಟ್ಟೆ, ಗಂಧ ಕೊಟ್ಟೆ, ದಿನಾ ಕೇಸರಿ ತಂದೆ ತರ್ತೀನಿ ಆಚಾರ್ಯ, ಕೇಸರಿ ಇಲ್ಲದೆ ಮಾಡಲ್ಲ ನೋಡಿ, ಬೆಕ್ಕದಾಗೋಬಿಡ್ಲಿ ಅಂದರೆ ನೀವು ಕೇಸರಿ ಕೊಟ್ಟರೆ ದೇವ್ರು ಘಮ ಘಮ ಅಂದ್ಕೊಂಡಿದ್ದು ಬಿಡ್ತಾರೆ. ಏನಿಲ್ಲ. ಅದರಿಂದ ನಾ ಮಾಡಿದೆ ಅಂದರೆ ನೀವೇ ಗೋಜಲು ಬಿದ್ದು ಬಿಡ್ತೀರಿ, ನೀವೇ ಸಂಸಾರದಲ್ಲಿ ಇನ್ನೂ ಕಟ್ಟಿ ಹಾಕ್ಕೊಂಡ್ಬಿಡ್ತೀರಿ. ವಯಮೇವ ನೂನಂ, ನಾವೇ ಮತ್ತೆ ಮತ್ತೆ ಕಟ್ಟಿ ಹಾಕ್ಕೊಳ್ಳುವ ಪ್ರಸಂಗ ಬರುತ್ತೆ. ಒಬ್ಬಳಂತಾಳೆ, ಅಹೋ ಯಶೋದೆ ತವ ಬಾಲಕೋಯಂ ಗೃಹೆ ಗೃಹತ್ಯುಷ್ಣಮಪೀಹ ದುಗ್ಧಂ ಪಿಬನ್ನ ತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ. ಅಮ್ಮ ಯಶೋದೆ, ನಿನ್ನ ಮಗ ಹೋದೋದು ಮನೇಲೆಲ್ಲ ಬಿಸಿ 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 ಹಾಲು ಕುಡಿತಾನಲ್ಲ, ಕಾಯಿಸಿ ಕೊತ ಕೊತ ಕುದಿತಿರುತ್ತೆ ಅಂಥ ಹಾಲು ಕುಡಿತಾನಲ್ಲ, ಅವನಿಗೇನು ನತಾಪಂ ಲಭತೆ ಕದಾಪಿ, ಎಂದು ನಾಲ್ಗೆ ಸುಡ್ತು ಅಂತ ಅಂದೇ ಇಲ್ವಾ ನಿನ್ನ ಹತ್ರ ಬಂದು? ಕೆಲವರು ಸಿಟ್ಟಿಗೆದ್ದು ಬಿಸಿ ಬಿಸಿ ಕೊಟ್ಬಿಡ್ತಾರೆ ಲೋಟ, ಅವಾಗ ಅರ್ಜೆಂಟ್ ಇರುತ್ತೆ, ಕುಡಿಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಬಿಡೋಕ್ಕೆ ಕಾಫಿ, ಕುಡಿಯೋಕ್ಕೆ ಬಿಸಿ, ಏನು ಮಾಡಬೇಕು? ಏನೋ ಹಾಳಾಗೋಲಿ ಕುಡಿದು ನಾಲ್ಗೆ ಎಲ್ಲ ಸುಟ್ಕೊಂಡು 2-3 ದಿವಸ ಆ ತೆನಾಲಿ ರಾಮಕೃಷ್ಣನ್ ಬೆಕ್ತರ ಆಗ್ಬಿಟ್ಟಿರ್ತಾನೆ. ಇನ್ನೇನಾರ ಕಾಫಿ ಕೊಟ್ಟರೆ ಎದ್ರಕೋಬೇಕು ಅಲ್ವಾ? ನಿನ್ನ ಮಗ ಇಷ್ಟು ಬಿಸಿ 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 ಹಾಲು ಕುಡಿತಾನಲ್ಲ, ಏನು ಅವನಿಗೆ ನಾಲ್ಗೆನೇ ಸುಟ್ಟಿಲ್ವಾ? ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ, ಅಲ್ಲ ಅವನ ಹತ್ರ ಏನಾದ್ರು ಜಲ ನೀರಿಂದು ರಾಶಿ ಅಂದರೆ ಸಮುದ್ರ ಗಿಮುದ್ರ ಇದೆಯಾ ಅಂತ ಕೇಳ್ತಾಳೆ. ಅದೇ ಕುಕ್ಷೌತು ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ, ಭಗವಂತನ ಹೊಟ್ಟೆಯಲ್ಲೇ ಸಪ್ತದ್ವೀಪ ಸಪ್ತ ವಸುಂಧರ ಇರತಕ್ಕಂಥದ್ದು ಅಂತ ತಿಳಿಸ್ತಾ ಇದ್ದಾರೆ. ನಿನ್ನ ಮಗ ಏನು ಗೊತ್ತೇನಮ್ಮ, ವಿಲೋಕ್ಯ ದೂರಸ್ಥಿತ ದುಗ್ಧ ಬಾಂಡಂ ವಿಲೋಕಲೆ ದ್ಯರಿಹೇ ಗೃಹೀತಂ ಶಿಶುಸ್ತವ ಕಾಚಿದ್ ಕಚಿದೇವ ದೇಹೋ ಕಿಮೇಶ ಗೂಢಾಷ್ಟ ಮಹಾವಿಭೂತಿ. ನಿನ್ನ ಮಗ ಹಾಲು ಮೊಸರು ಪಾತ್ರಗಳನ್ನು ಹೊರಳೇ ಬೇಕಿಲ್ಲ, ಹಾಗೆ ತಕ್ಕೊಂಡ್ಬಿಡ್ತಾನೆ. ಕೃಷ್ಣ ಪರಮಾತ್ಮ ಒಬ್ಬಳು ಮನೆಗೆ ಹೋದಾಗ ಅಲ್ಲಿ ನೋಡ್ದ ತುಂಬ ಎತ್ತರದಲ್ಲಿ ಹಾಲು ಮೊಸರು ಇಟ್ಬಿಟ್ಟಿದ್ರನು. ಕೃಷ್ಣಂಗೆ ತೊಗೊಳ್ಳೇಬೇಕು ಅಂತ ಅನ್ನಿಸ್ತು. ಏನು ನೋಡೋಣ, ಚೇರು ಬೆಂಚು ಯಾವುದೂ ಸಿಗಲಿಲ್ಲ. ಅಡುಗೆ ಮನೆಗೆ ಹೋದಂತೆ, ಪಾತ್ರೆಗಳಿತ್ತಂತೆ, ತುಂಬ ದೊಡ್ಡ ದೊಡ್ಡ ಪಾತ್ರೆಗಳು. ಆ ಪಾತ್ರೆಗಳನ್ನೆಲ್ಲ ಒಂದೊಂದೇ ಉರುಳಿಸ್ಕೊಂಡು ಬಂದಂತೆ. ದೊಡ್ಡದೊಂದು ಪಾತ್ರೆ ಬೋರ್ಲ್ ಹಾಕ್ದ, ಅದ್ರ ಮೇಲೆ ಇನ್ನೊಂದು ಬೋರ್ಲ್ ಹಾಕ್ದ. ಹೀಗೆ ಬೋರ್ಲಾಕ್ ಮನೆಯಲ್ಲಿರೋ ಎಲ್ಲ ಪಾತ್ರೆ ಬೋರ್ಲಾಕ್ ಮೇಲೆ ನಿಂತರೂ ಕೃಷ್ಣಂಗೆ ಸಿಗಲಿಲ್ಲ. ಸ್ವಲ್ಪ ಕಡಿಮೆ ಬಿತ್ತು. ಇನ್ನೊಂದು ಯಾವ್ದಾರ ಪಾತ್ರೆ ಸಿಕ್ಕರೆ ಸಾಕು ಅಂತ ಹುಡುಕೊಂಡು ಹೋದ. ಇರೋ ಪಾತ್ರೆ ಎಲ್ಲ ಒಂದೇ ಕಡೆ ಜೋಡಿಸ್ಬಿಟ್ಟಿದ್ದಾನೆ, ಕುತುಬ್ ಮಿನಾರ್ ಥರ. ಕಡೆಗೆ ನೋಡ್ದ, ಅಲ್ಲಿ ಉಗ್ರಾಣದ ಒಳಗೆ ಅಕ್ಕಿ ಅಳಿಯೋ ಸೇರು ಸಿಕ್ತಂತೆ. ಆ ಸೇರನ್ನು ಮೇಲೆ ಬೋರ್ಲಾಕ್ದ, ಅದ್ರ ಮೇಲೆ ನಿಂತಂತೆ, ಅದಕ್ಕೂ ಸಿಗಲಿಲ್ಲ. ಕಡೆಗೆ ನೋಡ್ದ, ಅಚ್ಚೇರು ಸಿಕ್ತು, ಅರ್ಧ ಸೇರು, ಅದನ್ನು ಬೋರ್ಲಾಕ್ದ, ಸಿಗಲಿಲ್ಲ. ಅದ್ರ ಮೇಲೆ ಪಾವು ಬೋರ್ಲಾಕ್ದ, ಅದ್ರ ಮೇಲೂ ಸಿಗಲಿಲ್ಲ. ಕಡೆಗೆ ಒಂದು ಚಟಾಕ್ ಬೋರ್ಲಾಕ್, ಅದ್ರ ಮೇಲೆ ನಿಂತಂತೆ, ಸಿಗಲಿಲ್ಲಂತೆ. ಚೂರು 1-2 ಇಂಚ್ ಕಡಿಮೆ ಬಿತ್ತಂತೆ. ಮನೆಯೆಲ್ಲ ಜಾಲಾಡ್ಬಿಟ್ಟ. ಕಡೆಗೆ ಅವ್ನು ಏನು ಸಿಕ್ತಂದರೆ, ಈ ದೇವರ ದೀಪಕ್ಕೆ ಹಾಕೋ ಎಣ್ಣೆ ಮಿಳ್ಳೆ ಅಂತಾರೆ, ಗೊತ್ತಿರ್ಬೇಕಿಲ್ಲ ಹಿಂದೆ ಅದು, ಅದೊಂದು ಮಿಳ್ಳೆ ಅಂತ ಎಣ್ಣೆ ಹಾಕೋದು. ಆ ಮಿಳ್ಳೆನೇ ಎತ್ಕೊಂಡ್ಬಂದಂತೆ. ಅದ್ರ ಮೇಲೆ ಬೋರ್ಲ್ ಹಾಕಿ ಅದ್ರ ಮೇಲೆ ನಿಂತು ಬೆಣ್ಣೆ ತಿಂತಿದ್ದಂತೆ. ಅವಳು ಬಂದು ನೋಡಿದ್ಲು, ಮನೆ ಪಾತ್ರೆ ಎಲ್ಲ ಅಲ್ಲೇ ಸ್ಟೋರ್ ರೂಮ್ ಥರ ಎಲ್ಲ ಹಾಕ್ಬಿಟ್ಟಿದ್ದಾನೆ. ಸೇರು, ಪಾವು, ಚಟಾಕು, ಅದ್ರ ಮೇಲೆ ಹೀಗೆ ನೋಡಿದ್ಲು, ಮಿಳ್ಳೆ ಎಣ್ಣೆದು. ಸುಮ್ಮನೆ ನೆಲದ ಮೇಲೆ ಒಂಚೂರು ಎಣ್ಣೆ ಬಿದ್ರೇ ಕೆಟ್ಟದಾಗ ಕಾಲಿಟ್ರೆ 6 ತಿಂಗಳು ಬ್ಯಾಂಡೇಜ್ ಕಟ್ಕೊಂಡು ಅಲ್ವಾ ಈ ಒದ್ದಾಡೋ ಜನ ನಾವು. ಅವನ ಎಣ್ಣೆ ಮಿಳ್ಳೆ ಮೇಲೆ ನಿಂತು ಬೆಣ್ಣೆ ತಿಂತಿದ್ನಂತೆ. ಯಶೋದೆಗೆ ಆಗಲೇ ಇಮ್ಮಿಡಿಯೇಟ್ ಮೆಸೇಜ್ ಕಳಿಸಿ ಯಶೋದೆಗೆ ಕಳಿಸ್ಬಿಟ್ರಂತ. ಯಶೋದೆ ನೋಡು ನಿನ್ನ ಮಗ ಅಂಥೇಳಿ. ಆ ಕೃಷ್ಣ ಬೆಣ್ಣೆ ತಿಂತಿದ್ದಷ್ಟೇ ಅಲ್ಲ, ಬೆಣ್ಣೆಯನ್ನು ಬಾಯಲ್ಲಿ ಇಟ್ಕೊಂಡಿದ್ರೆ ಅವರಮ್ಮ ನೋಡ್ತಾ ಸುಮ್ಮನೆ ಮಾತಾಡ್ಲಿಕ್ಕೆ ಇವನೇ ಮಾತಾಡಿಸ್ಬೇಕಲ್ಲ. ಆ ಎಣ್ಣೆ ಮಿಳ್ಳೆ ಮೇಲೆ ಕುಣಿತಿದ್ನಂತೆ ದೇವ್. ಮಿಳ್ಳೆ ಮೇಲೆ ಕುಣಿಯೋದು ಅಂದ್ರೇನು ಅಲ್ಲ, ಹಾವಿನ ಮೇಲೆ ಕುಣಿಯೋ ಕೃಷ್ಣನಿಗೆ ಎಣ್ಣೆ ಮಿಳ್ಳೆ ಏನು ಮಾಡತ್ರಿ? ಜಗನ್ನಿಯಂತ ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವವ ನಾನು, ಜಾರುವವರನ್ನು ಜಾರಿಸುವವ ನಾನು, ನಾನೇ ಜಾರಿಸೋದವ್ರನ್ನ. ಏನು ಜಸ್ಟ್ ಸ್ಕಿಡ್ ಆಗೋಯ್ತು. ಜಸ್ಟ್ ಸ್ಕಿಡ್ ಅಲ್ಲ, ಅದು ಫಿಕ್ಸ್ ಸ್ಕಿಡ್ ಆಗೋದು. ನೀವು ಇವತ್ತಿಟ್ಟೋದಿಗೆ ಹೇಳ್ಬೇಕು, ಇದ್ರ ಮೇಲೆ ಕಾಲಿಡಬೇಕು. ನಿಮಗೆ ಜಸ್ಟ್ ಬೈ ಮಿಸ್ಟೇಕು, ಅವನಿಗೇನು ಮಿಸ್ಟೇಕ್ ಇಲ್ಲ.
ನೀವೆಲ್ಲ ಬಿದ್ದದ್ದು, ಆಕ್ಸಿಡೆಂಟ್ ಆದದ್ದು ಅಕಸ್ಮಾತ್. ಸಂಸ್ಕೃತದಲ್ಲಿ ಅಕಸ್ಮಾತ್ ಅಂದರೆ ಕಸ್ಮಾತ್ ಅಂದರೆ ಯಾರಿಂದ, ಆ ಅಕ್ಷರಾಣ ಮಕಾರಸ್, ದೇವರಂತ ನನ್ನಿಂದಲೇ ನೀ ಬಿದ್ದದ್ದು. ಯಾರು ಭಗವಂತನನ್ನು ನಂಬಿರ್ತಾರಲ್ಲ ಅವ್ರಿಗೂ ಬೀಳಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಪ್ರೋಗ್ರಾಮ್ ಫಿಕ್ಸ್. ಆದರೆ ಭಗವಂತ ಅವ್ರ ಹಿಂದಿಂದೇನೆ ಇರ್ತಾನಲ್ಲ, ಅವರು ಬೀಳ್ತಾರೆ. ಅವ್ರಿಗೆ ನೋವಾಗದ ಹಾಗೆ ದುರಿತಗಳಟ್ಟುವನು ದೂರದಲ್ಲಿ. ಆ ಟೈಮಿಗೆ ದೇವರು ಮುಂದೆ ಬಂದು ಅವ್ರನ್ನ ಹಿಡ್ಕೊಂಡ್ಬಿಡ್ತಾನೆ. ಹಿಂದಿಂದೆ ಬರ್ತಿರ್ತಾನೆ, ಇನ್ನೇನು ಬೀಳ್ತಾರೆ ಅಂತ ಗೊತ್ತಾದಾಗ ಮುಂದೆ ಬಂದು ಹಿಡ್ಕೊಂಡ್ಬಿಡ್ತಾನೆ. ಬೀಳೋದೇ ಇಲ್ಲ, ಬಿದ್ದಿದ್ರು ಹೋಗ್ಬಿಡ್ತೀನಿ, ದೇವ್ರ ದಯರಿ ಏನೋ ಜಸ್ಟ್ ನಿಂತೇನಾ, ಅದು ನೀವೆಲ್ಲ ನಿಂತಿದ್ದು, ದೇವರಂತ ನಾನು ನಿಲ್ಲಿಸಿದ್ದು. ಎಣ್ಣೆ ಮೇಲೆ ಅವನು ಕುಣಿತಾ ಇದ್ದಾನೆ. ಆ ಕುಣಿಯೋದನ್ನು ನೋಡಿ ಈ ಬೈದೋಳು ನೋಡ್ಲಿಕ್ಕೆ ಬಂದವರು ಇಬ್ಬರು ಕೈ ಮುಕ್ಕೊಂಡು ನಿಂತುಬಿಟ್ರು. ಸುತೋ ನಮೇಯಂ ಹರಿರೇವ ಸಾಕ್ಷಾತ್, ಇವನ್ ಖಂಡಿತ ನನ್ನವನಲ್ಲ, ನನ್ನ ಮಗ ಅಲ್ಲ, 14 ಲೋಕದ ಒಡೆಯ ಭಗವಂತ ಅನ್ನುವ ಜ್ಞಾನವನ್ನು ಭಗವಂತ ತನ್ನ ತಾಯಿ ಕೊಟ್ಟಿದ್ದಾನೆ. ಇತಿಸ್ಮ ಸಂಕೀರ್ತ್ಯ ಸುರಾದಿರಾಜಂ ಪ್ರಜಸ್ತ್ರಿಯೋ ಭಾವಿ ವಿಮುಕ್ತಿ ಬೀಜಂ ವಿಲೋಲ ನೇತ್ರಂ ತಮವೇಕ್ಷ ವಾಚಃ ಶನೈ ರಲಂ ಚಕ್ರುರನೇಕ ಭಾವ. ಅನೇಕ ಜನ ಗೋಪಿಕಾ ಸ್ತ್ರೀ ಯಶೋದೆ ಮುಂದೆ ಬಂದು ಕೃಷ್ಣನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದರೆ, ಕೃಷ್ಣ ಪರಮಾತ್ಮ ಎಲ್ಲೋ ಇದ್ದವನು ಮುಂದೆ ಬಂದು ಆ ಹೇಳೋರ್ನೆಲ್ಲ ಒಮ್ಮೆ ಹೀಗೆ ನೋಡ್ತಿದ್ನಂತ. ನೋಡಿಬಿಟ್ರೆ ಸಾಕು, ಅವರಿಗೆ ಮೋಕ್ಷ ಫಿಕ್ಸ್. ಯಾಕೆ? ಇತಿಸ್ಮ ಸಂಕೀರ್ತ್ಯ ಸುರಾದಿರಾಜಂ, ದೇವತೆಗಳಿಗೆ ಒಡೆಯನಾದ ಭಗವಂತನ ಗುಣವನ್ನು ಸಂಕೀರ್ತ್ಯ ಚೆನ್ನಾಗಿ ಕೀರ್ತನೆ ಮಾಡ್ತಾ ಇದ್ದಾರಂತೆ. ಪ್ರಜಸ್ತ್ರಿಯೋ ಬಾವಿ ವಿಮುಕ್ತಿ ಬೀಜಂ, ಮೋಕ್ಷಕ್ಕೆ ಬೀಜೀಭೂತವಾದ ಜ್ಞಾನ. ಯಾರ್ಯಾರಿಗೆ ಭಗವಂತನನ್ನು ಯಾವ ಯಾವ ಬಗೆಯ ಚೇಷ್ಟೆಯನ್ನು ನೋಡುವ ಭಾಗ್ಯ ಆ ಯೋಗ್ಯತೆಗೆ ಸಿಕ್ಕಿತ್ತೋ ಅವರವ್ರಿಗೆ ಅಂಥದ್ದು ತೋರಿಸಿದ್ದ. ಅವರವ್ರಿಗೆಲ್ಲ ಭಗವಂತ ಪರಮಾನುಗ್ರಹ ಮಾಡಿದ್ದಾನೆ. ಕೃಷ್ಣ ಪರಮಾತ್ಮ ಎಲ್ಲರೂ ಕಂಪ್ಲೇಂಟ್ ಹೇಳ್ತಿದ್ರು. ಅವ ತಾಯಿಗೆ ತುಂಬ ಬೇಜಾರಾಯಿತು. ಕಡೆಗೆ ಕೃಷ್ಣನಿಗಂದ್ಲು, ಕೃಷ್ಣ ಏನಪ್ಪ, ನಾನು ಇಷ್ಟು ದೊಡ್ಡ ಹುಡುಗ, ನಿಂಗೆ ನಾನು ಹೇಳ್ಬೇಕಾ, ಯಾಕೆ ಅವ್ರಿವ್ರ ಮನೆ ಬೆಣ್ಣೆ ತಿಂತೀಯ? ನಿಂಗೆ ಒಂದು ದಿನಕ್ಕೆ ಎಷ್ಟು ಬೆಣ್ಣೆ ಬೇಕು ಹೇಳು, ಎಷ್ಟು ಕೊಡಗಟ್ಟಲೆ ಬೆಣ್ಣೆ ಬೇಕು, ಎಷ್ಟು ಹಾಲು ಬೇಕು ಹೇಳು, ನಾನೆಲ್ಲ ಮುಂದೆ ತಂದಿಟ್ಬಿಡ್ತೀನಿ, ಅವ್ರಿವ್ರ ಮನೆಗೆ ಮಾತ್ರ ಹೋಗಬೇಡ ಅಂತ. ಕೆಲವರು ಪೂಜೆ ದೇವರೇ ನಿಂಗೆ ಗಂಧ ಎಷ್ಟು ಬೇಕು ಹೇಳಿ, ನಾನು ಕೊಟ್ಬಿಡ್ತೀನಿ, ಅವ್ರಿವ್ರ ಮನೆಗೆ ಹೋಗಿ ಗಂಧ ಹಚ್ಕೊಬೇಡ, ನಿಂಗೆ ಎಷ್ಟು ಬೇಕು ಹೇಳು, ಮಾರ್ಕೆಟಲ್ಲಿ ತೊಗೊಂಡೋಗಿ ನೀನು ಬಿಟ್ಬಿಡ್ತೀನಿ ಹೋಗ್ಕೋ. ಇನ್ನೊಬ್ಬರ ಅಂದರೆ ಕೇಳ್ತಾನ, ಅವನಿಗೆ ನಿಂದು ಬೇಕು, ಎಲ್ಲರದು ಬೇಕು ಭಗವಂತನಿಗೆ. ದೊಡ್ಡವರು ಈ ಕೆಲವರೆಲ್ಲ ವಜ್ರದ ಮಂಟಪ ಹಾಕಿ 100 ದೀಪ ಹಚ್ಚಿ ಇದ್ಬದ್ದು ಮಂತ್ರ ಎಲ್ಲ ಹೇಳಿ ಪೂಜೆ ಮಾಡ್ತಾರೆ, ದೇವರಲ್ಲೂ ಕೂತ್ಕೊಳ್ತಾನೆ. ನಮ್ಮ ಮನೇಲಿ ಏನು ಗತಿ ಇಲ್ಲ, ಯಾವುದೋ ಒಂದು ಕೆಟ್ಟ ಮೂತಿದೊಂದು ಮಂಟಪ, ಅದು ಧೂಳು ಕೂಡ ಒಡ್ಸೋಕ್ಕೆ ನಮಗೆ ಪುರುಸೊತ್ತಿಲ್ಲ, ಅದರೊಳಗೆ ಇಟ್ಟು ಏನೋ ಅದು ಡೊಗ್ಗಾಲ್ ಕೃಷ್ಣ, ಆ ಕೃಷ್ಣನು ಕುಂಟಾಗಿರ್ತಾನೆ, ಅದರದೇ ಪೂಜೆ ಮಾಡಿ ಅಷ್ಟರೊಳಗೆ ಹೋಗಿ ದೇವ್ರು ಅಲ್ಲೂ ಇರ್ತಾನೆ. ಅವನು ದೊಡ್ಡವ್ರು ಮಾಡೋದು ತೊಗೊಳ್ತಾನೆ, ಸಣ್ಣವ್ರು ಮಾಡೋದು ತೊಗೊಳ್ತಾನೆ. ಯಾರು ನನ್ನ ಬಿಟ್ಟು ಹೋಗಬೇಡ ಅಂದರೆ ಕೇಳಲ್ಲ, ಅವನು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ. ಇವಳಂತಾಳೆ, ಕೃಷ್ಣ ಯಾಕೆ ಹಾಗೆ ಮಾಡ್ತೀಯೋ? ಕೃಷ್ಣ ಇವರೆಲ್ಲರ ಕಂಪ್ಲೇಂಟಿಗೆ ಒಂದೇ ಉತ್ತರ ಕೊಟ್ಟನಂತೆ. ಎಲ್ಲರೂ ಹೇಳಿದ್ದೇನು, ಅಮ್ಮ ಬೆಣ್ಣೆ ತಿಂದ ಅಂತ ತಾನೆ, ನೋಡು ನಾನೀಗೇನು ಮಾಡ್ತೀನಿ ನೋಡು ಅಂತ. ಏನು ಮಾಡ್ದ? ಮೃದಂ ಸಮಾಸ್ವಾದ್ಯ ಜಗಂತಿ ಮಾತು ಪ್ರದರ್ಶಯಾಮಾಸ ಕಿಲಾಸ್ಯ ದೇಶೆ ಅಹಂ ಸುಪಾತ್ರೇ ರಸಯ ಪ್ರದತ್ತ ಸಹಸ್ರದಾಸೌ ಫಲಿತೇತಿ ಮನ್ಯೇ. ಕೃಷ್ಣ ಪರಮಾತ್ಮ ಅಮ್ಮ ನೋಡ್ತಿರುವ ಹಾಗೆ ಸೀದಾ ಹೋಗಿದ್ದೆ, ಆ ಎಲ್ಲ ನೋಡುವ ಹಾಗೆ ಮನೆ ಮುಂದೆ ಒಂದು ಹಿಡಿ ಮಣ್ಣು ತೆಗೆದು ಬಾಯಿಗೆ ಹಾಕೊಂಡ್ಬಿಟ್ಟು, ಅವನು ಮಣ್ಣು 2-3 ಸತಿ ತಿಂದ. ಅವು ಮಣ್ಣು ತಿಂದ ಅಂತ ಯಾರು ಅಂದ್ಕೊಂಡ್ರೋ ಅವ್ರ ಬಾಯಿಗೆಲ್ಲ ಮಣ್ಣೆ ಬೀಳೋ ಹಂಗೆ ಮಾಡ್ದ. ಅವನು ಮಣ್ಣು ತಿಂದ, ನಿಜವಾಗಿಯೂ ಮಣ್ಣು ತಿನ್ನ ಅಂದರೆ ದೇವ್ರಂತಾನೆ, ಅಮ್ಮ ಅವ್ರ ಮನೆ ಬೆಣ್ಣೆ, ನಮ್ಮನೆ ಬೀದಿ ಮಣ್ಣು, ಎರಡೂ ಒಂದೇ ಅಂದ. ಅಂದರೆ ಏನಂದರೆ, ನಂಗೆ ತುಂಬ ಹಶ್ವಾದರೆ ಬೇಕಾದ್ರೆ ಮನೆ ಮುಂದಿನ ಬೆಣ್ಣೆ ಮಣ್ಣು ತಿಂತೀನಿ ವಿನ ಇನ್ನೊಬ್ಬರು ಮಣ್ಣು ತಿನ್ನಲ್ಲ ಅಂತ ಒಂದು ಅರ್ಥ. ಅವ್ರ ಅಮ್ಮಂಗೆ ಹಾಗೆ ಅರ್ಥ ಮಾಡಿಸ್ದ. ಈ ಕಂಪ್ಲೇಂಟ್ ಕೊಟ್ಟವ್ರಿಗೆಲ್ಲ ಏನು ಅರ್ಥ ಮಾಡಿಸ್ದ ನೋಡ್ರಿ ಕೃಷ್ಣ, ನಮ್ಮನೆ ಬೆಣ್ಣೆ ತಿಂದು ಅದು ಮಣ್ಣಿಗೆ ಸಮ ಅಂತಾನೆ. ಅಂದರೆ ನಿಮ್ಮನೆ ಬೆಣ್ಣೆಲಿ ನಂದು ಅನ್ನುವ ಮಮಕಾರ ಇದ್ದರೆ ನಂಗದು ಮಣ್ಣಿಗೆ ಸಮಾನ ಅಂತ ಅವರಿಗೆ ಜ್ಞಾನ ಕೊಟ್ಟ. ಒಬ್ಬೊಬ್ರಿಗೆ ಒಂದೊಂದು ಥರ ಜ್ಞಾನ. ತಾಯಿಗೆ ಅನ್ನಿಸ್ತು, ನನ್ನ ಮಗ ಬೇಕಾದ್ರೆ ಮಣ್ಣು ತಿಂತಾನ್ರೆ, ನಿಮ್ಮನೆ ಬೆಣ್ಣೆ ತಿನ್ನಲ್ಲ ಅನ್ನೋಂಗೆ ಅವಳಿಗೆ. ನೋಡಿ, ನಾನು ನನ್ನ ಮನೆ ಬೆಣ್ಣೆ ನನ್ನ ಮನೆ ಮೊಸರು ಅಂದದಕ್ಕೆ ತಿಂದು ಕೃಷ್ಣ ಅದನ್ನು ಯಾವ ರೀತಿ ಟ್ರೀಟ್ ಮಾಡ್ದ ಅಂದರೆ, ನಿಮ್ಮನೆ ಬೆಣ್ಣೆ ಮಣ್ಣಿಗೆ ಸಮ ಅಂತ. ತತ್ವಜ್ಞಾನಿಗಳಿಗೆ ಏನು ಸಂಬಂಧ ಕೊಟ್ಟ? ತುಂಬ ಜ್ಞಾನಿಗಳು ಅವರೇನು ಅಂದ್ಕೊಂಡ್ರು, ದೇವರು ಬೆಣ್ಣೆ ತಿಂದರು ಅಟ್ಟೆ, ಮಣ್ಣು ತಿಂದರು ಅಟ್ಟೆ. ಅವನು ಜಡ ಪದಾರ್ಥದ ಭೋಗ ಭಗವಂತನಿಗಿಲ್ಲ, ಅವನು ರಸಜ್ಞ, ಎಲ್ಲದರ ಒಳಗಿರುವ ಸ್ವಾಖ್ಯ ರಸವನ್ನೇ ಸ್ವೀಕಾರ ಮಾಡ್ತಾನೆ. ಮಣ್ಣಲ್ಲಿಯೂ ರಸ ಇದೆ. ಪೃಥ್ವಿ ಗಂಧವತಿ,
ಅಲ್ವಾ, ಆ ರಸವನ್ನು ಸ್ವೀಕಾರ. ಬೆಣ್ಣೆಯಲ್ಲೂ ತನ್ನ ಸ್ವಾಕ್ಯ ರಸವನ್ನೇ ಸ್ವೀಕಾರ ಮಾಡ್ತಾನೆ. ಯಾಕಂದರೆ ರಸಕ್ಕೆ ರಸರೂಪ, ರಸೋವೈ ಸಹ ಅಂಥೇಳಿ ಒಬ್ಬೊಬ್ರಿಗೂ ಕೊಟ್ಟ. ಇಷ್ಟೆಲ್ಲ ಆದಮೇಲೆ ಅಮ್ಮಂಗೆ ಜಂಬ ಬಂತು, ಮಗನ ಮೇಲೆ ಗರ್ವ ಬಂತು. ಎಂಥ ಮರ್ಯಾದಸ್ಥ ನನ್ನ ಮಗ, ಬೇಕಾದ್ರೆ ಮಣ್ಣು ತಿಂತಾನೆ ವಿನ ನಿಮ್ಮನೆ ಬೆಣ್ಣೆ ತಿನ್ನಲ್ಲ ಅಂತ ಆ ಬಂದವ್ರಿಗೆಲ್ಲ ಚೆನ್ನಾಗಿ ಬೈದಿಟ್ಲು. ನಿಮಗೆ ಬೇರೆ ಕೆಲಸ ಇಲ್ಲ, ಹೇಳೋರು ಕೇಳೋರು ಇಲ್ಲ, ದಿನ ಅವ್ರಿವ್ರ ಮನೆ ಬದುಕು ನೋಡ್ಕೊಂಡು ಓಡಾಡ್ತೀರಿ. ಬೆಳಗಾದ ತಕ್ಷಣ ಕೃಷ್ಣನ ಮೇಲೆ ದೂರ ಮಾಡದೇ ಇದ್ರೆ ನಿಮಗೆ ತಿಂದ ಅನ್ನ ಕರ್ಕೊಂಡು ನಡ್ರಿ ಅವ್ರಿಗೆ ಅಂತ ಎಲ್ಲರೂ ಜಬರಿಸಿ ಬೈದು ಕಳಿಸ್ಬಿಟ್ರು. ಕಳಿಸಿದ ಮೇಲೆ ಮತ್ತೆ ಕೃಷ್ಣನ ಕೈ ಹಿಡ್ಕೊಂಡ್ಲು. ಕೃಷ್ಣ, ನೀನು ತಿಂದಿಲ್ಲ ಅಂದ್ರೆ ಸಾಕಿತ್ತಪ್ಪ, ಅದನ್ನು ತೋರಿಸ್ಲಿಕ್ಕೆ ಮಣ್ಣು ಯಾಕೆ ತಿಂದೆ? ತಿನ್ನಬಾರ್ದಿತ್ತು. ಎಂಥ ಮಣ್ಣು ತಿಂದ್ಬಿಟ್ಯೋ ಕೃಷ್ಣ ಅನ್ನದ್ಲು. ಅಮ್ಮ ಬೇಡ ಅಂದ. ಇಲ್ಲ ನೀ ಅನ್ನಪ್ಪ ಅಂದ್ಲು. ಮೆತ್ತಗೆ ಬಾಯಿ ಆ ಅಂದರೆ ಪ್ರದರ್ಶಯಾಮಾಸ್ಯ ಜಗಂತಿ ಮಾತು ಹಾಸ್ಯ ದೇಶೇ ಕಿಲ. ಬಾಯನ್ನ ಅಂದ. 14 ಲೋಕದಿಂದ ಯುಕ್ತವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ಯಶೋದೆ ಕಾಣ್ತಾ ಇದ್ದಾಳೆ. ಒಳಗೆ ಬ್ರಹ್ಮಾಂಡ ತಿರುಗುತ್ತಿತ್ತಲ್ಲ, ಇವಳು ತಲೆ ತಿರುಗ್ಲಿಕ್ಕೆ ಶುರುವಾಯಿತು. ಪುಟ್ಟ ಬಾಯಿ ದೊಡ್ಡ ಬ್ರಹ್ಮಾಂಡ ನೋಡ್ತಾ ಇದ್ದಾಳೆ. ಆಶ್ಚರ್ಯ. ಬ್ರಹ್ಮಾಂಡದ ಒಳಗೆ 7 ದ್ವೀಪ, ಅದರಲ್ಲಿ ಮೊದಲ ದ್ವೀಪ ಜಂಬೂದ್ವೀಪ. ಜಂಬೂದ್ವೀಪದಲ್ಲಿ 9 ಖಂಡಗಳು. ಆ ಖಂಡದ ಒಳಗೆ ಮೊದಲನೇ ಖಂಡ ನಮ್ಮ ಭರತಖಂಡ. ಆ ಭರತಖಂಡದ ಒಳಗೆ ಭರತವರ್ಷ, ಅದರೊಳಗೆ ದೊಡ್ಡ ಸಿಟಿ ಮಧುರಾಪಟ್ಟಣ, ಅದರೊಳಗೊಂದು ಸಣ್ಣ ಹಳ್ಳಿ ನಂದಗಾಂವ್, ನಂದಗೋಕುಲ. ಆ ಗೋಕುಲದ ಒಳಗೆ ಅನೇಕ ಜನರ ಮನೆ. ಆ ಮಧ್ಯದಲ್ಲಿ ಯಶೋದೆ ಮನೆ, ಯಶೋದೆ ಮನೆ ಮುಂದೆ ಕೃಷ್ಣ, ಕೃಷ್ಣನ ಮುಂದೆ ಯಶೋದೆ. ತನ್ನೊಳಗೆ ತಾನೇ ಎಲ್ಲ ರೂಪವನ್ನು ನೋಡ್ತಾ ಇದ್ದಾಳೆ, ಆಶ್ಚರ್ಯಪಡ್ತಾ ಇದ್ದಾಳೆ. ತಲೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಚಲು ಸುತೋ ನಮೇಯಂ ಹರಿರೇವ ಸಾಕ್ಷಾತ್. ಖಂಡಿತ ಇವ ನನ್ನ ಮಗ ಅಲ್ಲ, ಇವನ್ ಜಗದೊಡೆಯನಾಗಿರ್ತಕ್ಕಂಥ ನಾರಾಯಣ ಅಂತ ಅಂದ್ಕೊಂಡ್ಲು. ವಾದಿರಾಜರು ಇಲ್ಲೊಂದು ಕತೆ ಹೇಳ್ತಾರೆ. ನೀವೇನು ಹೇಳಿ, ಕೃಷ್ಣ ಬಾಯಲ್ಲಿ ಜಗತ್ತು ತೋರಿಸ್ದ ಅಂದರೆ ನಂಬೋದು ಹೇಗೆ? ಏನು ಸಣ್ಣದೊಂದು ಇಟ್ಕೊಂಡು ಹಾಗೆ ತಿರುಗಿಸ್ತಾ ಇದ್ರೆ ಮ್ಯಾಜಿಕ್ ಗಿಜಿಕ್ ಮಾಡಿದ್ರೆ ಹಾಗೆ ಅಂದರೆ ವಾದಿರಾಜರು ಹೇಳ್ತಾರೆ, ಇವನ್ ತಿಂದದ್ದು ಮಣ್ಣು, ಆ ಮಣ್ಣೆ ಜಗತ್ತಾಗಿ ಪರಿಣಾಮ ಆಯ್ತಂತ. ಅದು ಹೇಗೆ? ಈ ಮಣ್ಣೆ ಮಡಿಕೆ ಆಗುತ್ತಲ್ಲ, ಭಗವಂತನ ಬಾಯಲ್ಲಿ ಹಾಕಿದ ಚೂರು ಮಣ್ಣು ಅನಂತವಾಗಿ ಅದು ಬ್ರಹ್ಮಾಂಡ ಆಯ್ತಂತ. ಅಂದರೆ ಸತ್ಪಾತ್ರರಲ್ಲಿ ಚೂರು ಕೊಟ್ಟರೆ ಅದನ್ನು ದೊಡ್ಡದು ಮಾಡ್ತಾರಲ್ಲ, ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿಕೊಡುವ ಸುಪಾತ್ರೆ ರಸಯ ಪ್ರಬತ್ತ. ಒಳ್ಳೆ ಸತ್ಪಾತ್ರನಾದ ಕೃಷ್ಣನ ಬಾಯಲ್ಲಿ ಹಾಕಿದ ಚೂರು ಮಣ್ಣು ಬ್ರಹ್ಮಾಂಡದಂತೆ ಕಾಣಿತು ಅಂತ ವಾದಿರಾಜರು ಪ್ರತಿ ಶ್ಲೋಕದ ಒಳಗೆ, ಪ್ರತಿ ಸಾಲಿನ ಒಳಗೆ ಭಾಗವತದ ಕತೆ, ಪ್ರಮೇಯ, ನಮಗೆ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಗುಣ ಎಲ್ಲವನ್ನು ತುಂಬಿಡುವ ದೊಡ್ಡ ಸಾಮರ್ಥ್ಯ ಭಾವಜ್ಞ ಶಿಖಾಮಣಿಗಳು ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು 3ನೇ ಸರ್ಗವನ್ನು ಹಾಗೆ ಮುಗಿಸ್ತಾ ಅವ್ರು ಹೇಳ್ತಾರೆ, ರೋಮ್ಣ ಹರ್ಷಣಕಾರಿಣೀ ಶ್ರವಣತಃ ಪಾಪೌಗ ವಿದ್ವಂಸಿನಿ ಪ್ರೇಮ್ಣ ಚಿಂತಯತಂ ವಿಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತ ಸುರಮಂಡಲೀಷು ಮಹಿತಃ ಸರ್ಗತೃತೀಯೋ ಮುದಾಂ. ಈ ವಾದಿರಾಜರಿಂದ ರಚಿತವಾದಂಥ ರುಕ್ಮಿಣೀಶ ವಿಜಯದಲ್ಲಿ ಬರುವ ಕೃಷ್ಣನ ಕಥೆ ಹೇಗಿದೆ? ರೋಮ್ಣ ಹರ್ಷಣಕಾರಿಣೀ, ಕೇಳುವವರ ಮೈ ಕೂದಲು ನಿಮಿರಿ ನಿಲ್ಲಬೇಕು, ಅಷ್ಟು ಆಶ್ಚರ್ಯವಾಗಿ ಹೇಳ್ತಾರೆ. ಶ್ರವಣತಃ ಪಾಪೌಗ ವಿದ್ವಂಸಿನಿ, ಯಾರು ಶ್ರವಣ ಮಾಡ್ತಾ ಇದ್ದಾರೆ ಅವರ ಪಾಪವನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು. ನೀವೇನು ಇಲ್ಲಿ ಕೂತ್ ಕತೆ ಕೇಳಿರ್ತೀರಿ, ಮನೆಗೆ ಹೋದಾಗ ಒಂದು ಸ್ವಲ್ಪ ಹೊತ್ತು ಇದನ್ನು ಅನುಚಿಂತನೆ ಮಾಡಬೇಕು. ಪುರಾಣ ಕೇಳಿದ್ರೆ ಏನು 3 ಕಾಸಿನ ಪ್ರಯೋಜನ ಇಲ್ಲ ರೀ. ಅದು ಪ್ರಯೋಜನ ಯಾವಾಗ ಅಂದರೆ ಅನುಚಿಂತನೆ ಮಾಡಿದಾಗ, ಮತ್ತೆ ಮೆಲುಕು ಹಾಕಬೇಕು. ಅನುಚಿಂತನೆ ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ. ಪ್ರೇಮ್ಣ ಚಿಂತಯತಾಂ, ಯಾರು ಭಕ್ತಿ ಪ್ರೀತಿ ಶ್ರದ್ಧಾದಿಗಳಿಂದ ಆಚಾರ್ಯರ ಸನ್ಮಾರ್ಗದಲ್ಲಿ ಇಟ್ಕೊಂಡು ಅದನ್ನು ಚಿಂತನೆ ಮಾಡ್ತಾರೆ, ಅವರಿಗೆ ವಿಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ, ನಿರ್ದುಷ್ಟವಾದ ಅನೇಕ ಅರ್ಥಗಳು ತಲೆಯಲ್ಲಿ ಸ್ಫುರಣ ಆಗುವ ಹಾಗೆ ಮಾಡುತ್ತೆ ಭಗವಂತನ ಕತೆ. ನೀವು ಒಂದೇ 12 ಸ್ತೋತ್ರ, ಈಗ ಹಿರಿಯರೆಲ್ಲ ನಮ್ಮನೇಲಿ ಹಿರಿಯರೆಲ್ಲ ಪಾರಾಯಣ ಅಂತ ಮಾಡ್ತಾರೆ. ವಾಯುಸ್ತುತಿ ಡೈಲಿ ಹೇಳ್ತೀವಲ್ಲ, ಹೇಳಿದ್ದೇ ಯಾಕೆ ಹೇಳ್ತೀವಿ ಗೊತ್ತಾ? ಅದನ್ನು ಹೇಳಿದ್ದೇ ಹೇಳ್ತಾ ಇದ್ರೆ, ಭಕ್ತಿಯಿಂದ ಹೇಳ್ತಾ ಇದ್ರೆ ಭಗವಂತನ ತತ್ವಜ್ಞಾನ ಹೊಳೆಯತ್ತಂತ. ಅಂತಹ ರುಕ್ಮಿಣೀಶ ವಿಜಯ ಭೂಮಿಯಲ್ಲಿ ಹುಟ್ಟಿ ವಾದಿರಾಜರು ಇದನ್ನು ಈ ಭೂತಳದಲ್ಲಿ ರಚನೆ ಮಾಡಿದರೂ
ದೇವಲೋಕದ ಸಭೆಯಲ್ಲಿ ನಿರಂತರ ಪಾಠ ಪ್ರವಚನಕ್ಕೆ ಯೋಗ್ಯವಾದಂತಹ ಅತ್ಯದ್ಭುತವಾದ ಗ್ರಂಥ ಇದು ಅಂತ ವಾದಿರಾಜರು 3ನೇ ಸರ್ಗದ ಮಂಗಳಾಚರಣೆಯನ್ನು ಮಾಡ್ತಾರೆ. 4ನೇ ಸರ್ಗದಲ್ಲಿ ಆರಂಭ ಮಾಡ್ತಾ ಉದ್ಯಚ್ಚ ತತ್ಕಬರಿ ಪ್ರಸೂನ ನಿಕರಾಂ ವೈರಾಗ್ಯ ಭಾಗ್ಯ ಪ್ರಿಯ ಸದ್ಗೀತಾತ್ಮಶೋನು ವರ್ಣನ ಪರಾಂ ಜ್ಞಾನೋನು ಮೋದಿ ಹರಿ ದದ್ನೋ ನಿರ್ಮತನೋದ್ಯತಾಂ ಸಮುದಿತ ಪ್ರೇಮ ಶ್ರುದಾರಾಂ ನಿಜಾಂ ಪ್ರೇಮ್ಣಾ ಮಂದಮುಪಾಜಗಾಮ ಜನನೀಂ ಭಕ್ತೈಕವಶ್ಯ ಪ್ರಭು. ಯಾವ ಯಶೋದ ತಾನು ಮೊಸರು ಕಡಿತಾ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದರೆ ಹಿಂದಿನಿಂದ ಬಂದು ಕೃಷ್ಣನನ್ನು ಆಕೆಯನ್ನು ಹಪ್ಕೊಂಡು ಬಿಡ್ತಿದ್ದಂತೆ ಕೃಷ್ಣ. ಆ ಕಥೆಯನ್ನು ಮುಂದೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಅದು ವಾದಿರಾಜರು ಮುಂದೆ 4ನೇ ಸರ್ಗದಲ್ಲಿ ಕೃಷ್ಣನ ಈ ಕಥೆಯನ್ನು ಹೇಗೆ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಅದನ್ನು ಮತ್ತೊಮ್ಮೆ ನಾವು ನೀವೆಲ್ಲ ಸೇರಿದಾಗ ಮತ್ತೆ ನೋಡೋಣ ಅಂತ ಹೇಳ್ತಾ ಭಗವಂತ ಇತೋಪ್ಯತೆ ಶೇವಾದ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.